ಬಂದಾಗ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ನಮ್ಮ ಸ್ಥಿತಿಯನ್ನು ಸ್ಪಷ್ಟವಾಗಿ ಇದು ಹೇಳ್ತಾ ಇದೆ. ಈ ಶರೀರವನ್ನು ನಾವು ನಂಬಿಡಲಿಕ್ಕೆ ಸಾಧ್ಯ ಇಲ್ಲ. ಅನಿತ್ಯಾನಿ ಶರೀರಾಣಿ, ಯಾವಾಗ ಬೇಕಾದರೂ ಬಿದ್ದು ಹೋಗುವುದು. ಇನ್ನು ಹೋಗಲಿ, ನಮ್ಮ ಸಂಪತ್ತುಗಳಿದಲ್ಲ ಅದು ಭದ್ರವಾಗಿರುತ್ತಾ, ಅದು ಸ್ಥಿರ ಅಂತಿದ್ದರೆ ಅದನ್ನು ನಂಬ್ಕೊಂಡಿರ್ಬೋದು ನಾವು. ವಿಭವೋ ನೈವ ಶಾಶ್ವತಃ. ಎಷ್ಟೋ ಜನ ಲಕ್ಷಾಧಿಪತಿಗಳು ಕೋಟ್ಯಧಿಪತಿಗಳಾಗಿದ್ದವರು ಭಿಕ್ಷಾಪಾತ್ರೆ ಎತ್ತಿದ್ದು ಕೂಡ ಇದೆ. ಆದ್ದರಿಂದ ಸಂಪತ್ತು ಕೂಡ ಶಾಶ್ವತವಲ್ಲ. ಯಾವಾಗ ಬೇಕಾದರೂ ನಾವು ಸಾಯಬಹುದು. ನಿತ್ಯಂ ಸನ್ನಿಹಿತೋ ಮೃತ್ಯು, ನಮ್ಮ ತಲೆ ಮೇಲೆ ಕೂತಿರ್ತಾನವನು, ಯಾವಾಗ ನೀನು ಎಳ್ಕೊಂಡು ಹೋಗಬೇಕು ಅಂಥೇಳಿ. ಇಷ್ಟೆಲ್ಲ ಇರುವಾಗ ನಾವು ಧರ್ಮ ಸಂಗ್ರಹವನ್ನು ಮಾಡಬೇಕು. ಯಾಕೆ ಧರ್ಮಾಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಧರ್ಮಾಚರಣೆ ಮಾಡೋದು? ನಮ್ಮ ಜಾತಿಗೆ, ನಮ್ಮ ವರ್ಣಕ್ಕೆ ಸರಿಯಾದ ಕರ್ಮಗಳನ್ನು ಮಾಡ್ಕೊಂಡು ಹೋಗೋದು. ಗೀತೆ ಹೇಳೋದು ಅದೇನೆ, ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಿದ್ಧಿಂ ವಿಂದತಿ ಮಾನವ. ಹಾಗಾದರೆ ಶ್ರಾದ್ದ ಅಂದರೆ ಏನು ಅಂತ ನಮಗೆ ಈಗ ಅರ್ಥ ಆಗುತ್ತೆ. ಒಳ್ಳೆಯ ದೇಶದಲ್ಲಿ, ಒಳ್ಳೆಯ ದೇಶ ಅಂದರೆ ನಾವು ಯಾವ ದೇಶದಲ್ಲಿ ಇರ್ತೀವೋ ಅದೇ ಒಳ್ಳೆಯ ದೇಶ ಅಷ್ಟೇ. ಇನ್ನು ಗಯಾ ಅಂತೆ ಪುಣ್ಯಕ್ಷೇತ್ರಗಳು ಬೇಕಾದಷ್ಟಿದೆ. ನಾವು ಇಲ್ಲಿಂದ ಹಿಡಿದು ದಕ್ಷಿಣದಿಂದ ನಾವು ಉತ್ತರ ಪ್ರದೇಶ ಕಡೆಗೆ ಅಂದರೆ ಬದರಿ ತನಕ ಹೋಗುವಾಗ ಸುಮಾರು 16 ಶ್ರಾದ್ದದ ಪ್ರದೇಶಗಳು ಬರುತ್ತೆ. ಇದು ಸ್ಥೂಲವಾಗಿ 22 ಶ್ರಾದ್ದ ಕ್ಷೇತ್ರಗಳಿದೆ, ಅಲ್ಲೂ ಬೇಕಾದ್ರೆ ಶ್ರಾದ್ದ ಮಾಡ್ಬೋದು. ಹರಿದ್ವಾರದಿಂದ ನಾವು ಬದರಿಗೆ ಹೋಗುವಾಗ ಷಟ್ ಪ್ರಯಾಗಗಳು ಬರುತ್ತೆ. ಆ ಷಟ್ ಪ್ರಯಾಗಗಳಲ್ಲಿ ಕೂಡ ನಿಂತು ನಾವು ಶ್ರಾದ್ದವನ್ನು ಮಾಡಿ ಹೋದಕ್ಕಂಥದ್ದು ಅದ್ಭುತವಾದ ವ್ಯಾಪಾರ. ಅದು ದೇವರ ಅನುಗ್ರಹ, ವಿಶೇಷ ಅನುಗ್ರಹ ಇರಬೇಕು, ದೇಹದಲ್ಲಿ ಶಕ್ತಿ ಇರಬೇಕು. ಹಾಗಾದರೆ ದೇಶ, ಕಾಲ, ಇದು ಒಳ್ಳೆಯ ಕಾಲ. ಇದು ಅಂದರೆ ಮಹಾಲಯ ಎಂಬತಕ್ಕಂಥ ಕಾಲ ಇದಲ್ಲ, ಅದು ಭಾದ್ರಪದ ಕೃಷ್ಣ ಪಕ್ಷದ ಕಾಲ, ಅತ್ಯಂತ ಶ್ರೇಷ್ಠವಾದದ್ದು. ಒಳ್ಳೆಯ ಪಾತ್ರ ಸಿಕ್ಕಿದಾಗ ನಮಗೆ ಶ್ರಾದ್ದ ಮಾಡಬೇಕು. ಪಾತ್ರವೂ ಚೆನ್ನಾಗಿರೋ ಸಿಗಬೇಕು ನಮಗೆ. ಪಾತ್ರ ಸಿಕ್ಕಿದಾಗ ಶ್ರಾದ್ದ ಮಾಡ್ಬೋದು. ಹಾಗಾದರೆ ದೇಶೇ ಕಾಲೇ ಚ ಪಾತ್ರೇ ಚ ಶ್ರದ್ಧೆಯ ವಿಧಿನಾಚೇತು, ಶ್ರದ್ಧೆಯಿಂದ ವಿಧಿವತ್ತಾಗಿ ಮಾಡಬೇಕು. ಶಾಸ್ತ್ರದಲ್ಲಿ ಯಾವ ವಿಧಾನ ಹೇಳಿಲ್ಲ ಆ ವಿಧಾನವನ್ನು ಅನುಸರಿಸಬಾರದು. ಯಾಕೆಂದರೆ ಶಾಸ್ತ್ರದಲ್ಲಿ ಫಲಾರವನ್ನು ತಿಂಡಿಯನ್ನು ತಿಂದ್ಕೊಂಡು ಶ್ರಾದ್ದ ಮಾಡು ಅಂತ ಹೇಳಿಲ್ಲ. ಉಪವಾಸದಲ್ಲೇ ಮಾಡಬೇಕು. ಇದು ವಿಧಿಯಾಗಿ ಮಾಡೋದು, ಶ್ರದ್ಧೆಯಿಂದ ಮಾಡೋದು. ಪಿತॄನ್ ಉದ್ದಿಶ್ಯ ವಿಪ್ರೇಭ್ಯ ದತ್ತಂ ಶ್ರಾದ್ದಂ ಉದಾಹೃತಂ. ಪಿತೃಗಳನ್ನು ಉದ್ದೇಶ ಮಾಡಿ ನಾವೇನು ಕೊಡ್ತೇವೋ ಅದು ಶ್ರಾದ್ದ. ಇದರಿಂದ ಏನು ಫಲ ನಮಗೆ? ನಾವೆಲ್ಲದಕ್ಕೂ ಫಲ ಕೇಳೋದು ನಾವು. ಇದರಿಂದ ಏನು ಫಲ ನಮಗೇನು? ನಾವು ಶ್ರಾದ್ದ ಮಾಡಿದ್ರೆ ಫಲ ಏನು ಅಂತ ಹೇಳಿ, ನೀವು ಏನೇನು ಅನುಭವಿಸ್ತಾ ಇದ್ದೀರಿ ಫಲ, ಅದೆಲ್ಲವೂ ಕೂಡ ಪಿತೃಗಳ ಒಂದು ಅನುಗ್ರಹದಿಂದ, ಕಾರುಣ್ಯದಿಂದ ಬಂದಿರೋದು ಎಂಬುದು ಮರಿಬಾರದು. ಮೊದಲು ನಾವು ಇಷ್ಟು ವರ್ಷ ಬದುಕಿದ್ದೇವೆ ಅಂದರೆ ಪಿತೃಗಳ ಅನುಗ್ರಹ. ನಮಗೆ ಮಕ್ಕಳಾಗಿದ್ದಾರೆ ಅಂತ ಹೇಳಿದ್ರೆ ಪಿತೃಗಳ ಅನುಗ್ರಹ. ನಮಗೆ ಇಷ್ಟು ಕೀರ್ತಿ ಬಂದಿದೆ ಅಂದರೆ ಅದು ಪಿತೃಗಳ ಅನುಗ್ರಹ. ಸ್ವರ್ಗ ಸಿಗತ್ತೆ ಮುಂದೆ ಅಂದರೆ, ಅಥವಾ ನಮ್ಮ ಮೇಲಿನವರಿಗೆ ಸ್ವರ್ಗ ಸಿಕ್ಕಿದೆ ಅಂದರೆ ಅದು ಪಿತೃಗಳ ಅನುಗ್ರಹ. ನಮಗೆ ಕೀರ್ತಿ ಬಂದಿದೆ ಅಂದರೆ, ದೈಹಿಕ ಪುಷ್ಟಿ ಇದೆ ಅಂದರೆ, ಬಲ ಇದೆ ಅಂದರೆ, ಸಂಪತ್ತಿದೆ ಅಂದರೆ, ಪಶು ಸೌಖ್ಯ ಎಲ್ಲವೂ ಕೂಡ ಪಿತೃಗಳಿಂದ ಬಂದಿರೋದು. ಇಷ್ಟು ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಶ್ರಾದ್ದದಲ್ಲಿ ವಸ್ತುತಃ ನಮಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಳ್ಳೋಣ. ಆ ಸಂದರ್ಭದಲ್ಲಿ ನಮ್ಮ ಪಿತೃವನ್ನು ಉದ್ದೇಶ ಅಂದರೆ ಮೃತನಾಗಿರಬೇಕು. ನಮ್ಮ ಪಿತೃ ಉದ್ದೇಶ ಮಾಡಿ 3 ಪಿಂಡ ಇಟ್ವಿ. 3 ಪಿಂಡ ಇಟ್ಟ ಮೇಲೆ ಆ ಮಧ್ಯದ ಪಿಂಡವನ್ನು ಎಲ್ಲ ಪೂರ್ತಿ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಆ ಮಧ್ಯದ ಪಿಂಡವನ್ನು ತೆಗೆದು, ಅಂದರೆ ಪಿತಾಮಹನ ಪಿಂಡವನ್ನು ತೆಗೆದು ಅದನ್ನು ಯಾರಿಗೆ ಮಕ್ಕಳಾಗಬೇಕೋ ಅವರಿಗೆ ತಿನ್ನಿಸಿದರೆ ಖಂಡಿತ ಸಂತಾನ ಆಗುತ್ತೆ ಎಂಬುದಾಗಿ ಒಕ್ಕೊರಲಿನಿಂದ ಶಾಸ್ತ್ರಗಳು ಹೇಳ್ತಾರೆ. ಎಲ್ಲರೂ ಇದಕ್ಕೆ ಮಾಡಿದ್ದಾರೆ. ಏನ್ರಿ ಪಿಂಡ ತಿನ್ನೋದು ನಾವು ನೋಡಿಲ್ವಲ್ಲ ಅಂದರೆ, ನೀವು ನೋಡಿಲ್ಲ ಅಂದರೆ ಶಾಸ್ತ್ರದಲ್ಲಿ ಇದೆ ಅಷ್ಟೇ. ಪಿಂಡ ತಿನ್ನಲೇಬೇಕು ಅಂತೇನಿಲ್ಲ. ಪಿಂಡವನ್ನು ವಾಸನೆ ನೋಡಿದ್ರೂ ಕೂಡ ತಿಂದ ಹಾಗೇನೆ ಅದು. ಆದ್ದರಿಂದ ಅಂಥದ್ದು ಭಕ್ತಿಯಿಂದ ನಾವು ಪೂಜೆ ಮಾಡಿ ವಿಶೇಷವಾಗಿ ಅದನ್ನು ವಾಸನೆ ನೋಡಿದ್ವಿ ಅಂದರೆ ಆ ಏನು ಗರ್ಭದಲ್ಲಿ ಗಾರ್ಭಿಕ ದೋಷ, ಬೈಜಿಕ ದೋಷ ಇರುತ್ತೆ ಅದೆಲ್ಲವೂ ಪರಿಹಾರ ಮಾಡತಕ್ಕಂಥದ್ದು. ಇದು ಆಗಿದೆ, ಮಾಡಿದ್ದಾರೆ ಅಂದರೆ ಕಾಮ್ಯಶ್ರಾದ್ದವನ್ನು ಮಾಡಬೇಕಷ್ಟೆ.
ಇದು ಮುಖ್ಯವಾಗಿ ತಿಳ್ಕೋಬೇಕಾದದ್ದು. ಯಾಕೆ ಮಾಡಬೇಕು ಶ್ರಾದ್ದ ಎಂಬುದಾಗಿ ಪ್ರಶ್ನೆ ಪುನಃ. ಅಲ್ಲಿ ನಮಗೆ ನೆನ್ನೆ ಹೇಳಿದಂತೆ ದೇವತೆಗಳ ಋಣ ನಮಗಿದೆ, ಋಷಿಗಳ ಋಣ ಇದೆ, ಪಿತೃಗಳ ಋಣ ಇದೆ. ದೇವ ಋಷಿ ಅವುಗಳ ಋಣ ಎಂಬತಕ್ಕಂಥದ್ದು ನಮಗೆ ಬ್ರಹ್ಮತರ್ಪಣಾದಿಗಳು ಬ್ರಹ್ಮಯಜ್ಞ ತರ್ಪಣಾದಿಗಳಿಂದ ಪರಿಹಾರ ಆಗಿಬಿಡುತ್ತೆ. ಆದರೆ ಪಿತೃ ಋಣ ಇದಲ್ಲ, ಅದು ಮಾತ್ರ ಅಷ್ಟು ಬೇಗ ಪರಿಹಾರ ಆಗೋದಿಲ್ಲ. ಯಾಕೆ ಮಾಡಬೇಕು ಅಂದರೆ ಪಿತೃಗಳೇನಿದ್ದಾರವರು ಈಗ ನಾವು ಯಾವ ಶರೀರವನ್ನು ಅನುಭವಿಸ್ತಾ ಇದ್ದೇವೆ ಆ ಶರೀರವನ್ನು ಕೊಟ್ಟವರೇ ನಮ್ಮ ಪಿತೃಗಳು. ಅವರಿಗೆ ಶರೀರ ಕೊಟ್ಟವರು ಯಾರು? ಅವರ ಪಿತೃಗಳು. ಅವರಿಗೆ ಯಾರು ಶರೀರ ಕೊಟ್ಟವರು? ಅವರ ಪಿತೃಗಳು. ಹಾಗಾದರೆ ನಮ್ಮ ಮೇಲೆ ಎಷ್ಟು ದೊಡ್ಡ ಹೊರೆ ಇದೆ ಎಂಬುದನ್ನು ಮರಿಬಾರ್ದು ನಾವು. ನಮಗೇನೋ ನಮ್ಮ ತಂದೆ ತಾಯಿಗಳು ಕೊಟ್ಟರು ಸರಿಗೋಯ್ತು, ಆದರೆ ಅವರು ಬಂದರೂ ತಾನೇ ನಾವು ಬರೋದು. ಅವರಿಗೆ ಯಾರು ತಂದೆ ದೇಹ ಕೊಟ್ಟಿದ್ದು? ಅವರ ಪಿತೃಗಳು. ಅವರು ಕೂಡ ಮನುಷ್ಯರಾದ್ದರಿಂದ ಅವರಿಗೆ ಪಿತೃಗಳು ಕೊಡಬೇಕಲ್ಲ, ಅವರ ಪಿತೃಗಳು. ಪಿತೃ ಪಿತಾಮಹ ಪ್ರಪಿತಾಮಹ, ಆಮೇಲೆ ಅದೇ ರೀತಿ ಹೋಗ್ತಾ ಇರುತ್ತೆ. ವೃದ್ಧ ಪ್ರೀತಾಮಹ, ವೃದ್ಧ ಪ್ರಪಿತಾಮಹ, ಪ್ರವೃದ್ಧ ಪ್ರಪಿತಾಮಹ ಅವರು ಕೊಡ್ತಾರೆ. ಹೀಗೆ ನಮ್ಮ ಮೇಲೆ ಎಷ್ಟು ಜನ ಮೇಲೆ ಹೋಗಿದ್ದಾರೋ ಅಷ್ಟು ಜನರೂ ಕೂಡ ಪರಂಪರೆಯ ಸಾಕ್ಷಾತ್ತಾಗಿ ನಮ್ಮ ಈ ಶರೀರಕ್ಕೆ ಕಾರಣವಾಗಿದ್ದಾರೆ. ಈ ಶರೀರದಿಂದ ನಾವೆಲ್ಲ ಸುಖವನ್ನು ಅನುಭವಿಸ್ತಾ ಇದ್ದೇವೆ. ಈ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಎಂದು ಈ ಶರೀರ ಇಲ್ಲದೆ ಸುಖ ಅನುಭವಿಸ್ಲಿಕ್ಕೆ ಬರೋದಿಲ್ಲ. ಈ ಶರೀರ ಕೊಟ್ಟರು ನಮ್ಮ ಪಿತೃಗಳು. ಅವರು ಮೃತರಾದ ಮೇಲೆ ಅವ್ರಿಗೆ ಒಳ್ಳೆಯ ಗತಿಯನ್ನು ತೋರಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಶ್ರಾದ್ದ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗೆಲ್ಲ ನಾವು ತಿಳ್ಕೊಂಡ್ವಿ ಶ್ರಾದ್ದ ಅಂದರೆ ಏನು, ಶ್ರಾದ್ದ ಯಾಕೆ ಮಾಡಬೇಕು, ಶ್ರಾದ್ದದಲ್ಲಿ ಏನು ಮುಖ್ಯವಾದ್ದು, ಶ್ರಾದ್ದದಿಂದ ಏನು ಲಾಭ, ಶ್ರಾದ್ದ ಯಾಕೆ ಮಾಡಬೇಕು ಅನ್ನಲಿಕ್ಕೆ ಕಾರಣ. ಋಣತ್ರಯ ಪರಿಹಾರ ಮಾಡ್ಕೊಳ್ಬೇಕಾಗಿದ್ದರೆ ಅದರಲ್ಲಿ ಕೂಡ ಪಿತೃಋಣ ಎಂಬತಕ್ಕಂಥದ್ದು ಪ್ರಧಾನವಾದದ್ದು. ಅದನ್ನು ನಾವು ಇದರಿಂದಲೇ ಮಾಡಬೇಕು. ಹೀಗೆ ನಮ್ಮ ಈ ಶರೀರ ಇರುವಷ್ಟು ಕಾಲ ಪಿತೃಋಣ ತೀರಿಸಲೇಬೇಕು. ಇದಕ್ಕಾಗಿ ತರ್ಪಣಾದಿಗಳು, ಪಿಂಡದಾನಾದಿಗಳು, ತೀರ್ಥಯಾತ್ರೆ, ಗಯಾಶ್ರಾದ್ದವಾದಿಗಳನ್ನು ಮಾಡತಕ್ಕಂಥದ್ದು, ಕಾಲಶ್ರಾದ್ದ ಅಂದರೆ ಅವರ ಮೃತ ತಿಥಿ ಬಂದಾಗ ವರ್ಷದಲ್ಲಿ ಆ ಶ್ರಾದ್ದ ಮಾಡತಕ್ಕಂಥದ್ದು. ನಮಗೆ ಶರೀರ ನೀಡಿದ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು ಅವರೆಲ್ಲರೂ ಕೂಡ ನಮ್ಮ ಮೇಲೆ ಮಹಾಭಾರವನ್ನು ಹೊರಿಸಿ ಹೋಗಿದ್ದಾರೆ. ಈ ಭಾರ ಇಳಿಸ್ಕೋಬೇಕು. ಅದು ಇನ್ನೊಬ್ಬರು ಕೊಳ್ಳಿಗೆ ಬರೋಲ್ಲ. ನಾ ಶ್ರಾದ್ದ ಮಾಡಲಿಕ್ಕೆ ಆಗ್ತಾಯಿಲ್ಲ, ನೀ ಮಾಡಿಬಿಡು ಅಂತ ಹೇಳೋಂಗಿಲ್ಲ, ಅದಾಗೋದಿಲ್ಲ ಅದು. ಆದ್ದರಿಂದ ನಾವೇ ಮಾಡಬೇಕು. ಹೀಗಾಗಿ ಇಂತಹ ಒಂದು ಕಾರ್ಯ ಹೇಳ್ತಾ ಇದ್ದಾರೆ. ಯಾರು ತಂದೆ ತಾಯಿಗಳ ಶ್ರಾದ್ದವನ್ನು ಸರಿಯಾದ ಕಾಲಕ್ಕೆ ಸರಿಯಾಗಿ ಶ್ರದ್ಧೆಯಿಂದ ಮಾಡಿ ಅವರು ಒಳ್ಳೆಯ ಗತಿ ತಲುಪಿಸ್ತಾರೋ ಅಂಥವರಿಗೆ ಮಾತ್ರ ಪುತ್ರ ಅಂತ ಕರೆಯೋದು. ಇಲ್ಲದ್ರೆ ಮೂತ್ರ. ಶಾಸ್ತ್ರ ಹೇಳೋದು ಮಾತು ಉಚ್ಚಾರ ಏವ ಸಹ. ತಾಯಿಯ ಮೂತ್ರ ಅಂತೆ. ತಾಯಿ ಮೂತ್ರ ಮಾಡುವಾಗ ಮೂತ್ರ ಹೋದಂತೆ ಇವನು ಕೂಡ ಆಚೆ ಬಂದವನು ಅಂತ ಅಷ್ಟು ನಿಗೃಷ್ಟವಾಗಿ ನಿಂದೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಜರತ್ಕಾರು ಎಂಬತಕ್ಕಂಥ ಒಬ್ಬ ದೊಡ್ಡ ಜ್ಞಾನಿಯಾದವನಿದ್ದ. ಅವನು ಮದುವೆ ಮಾಡಿಕೊಂಡ್ರೆ ನನ್ನ ಧರ್ಮಗಳಿಗೆ ನನ್ನ ಆಚರಣೆಗಳಿಗೆಲ್ಲ ತೊಂದರೆ ಆಗುತ್ತೆ ಎಂಬ ಉದ್ದೇಶದಿಂದ ಮದುವೆನೇ ಮಾಡಿಕೊಂಡಿಲ್ಲ. ಇದು ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಬರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಒಂದು ವೃಕ್ಷದ ಒಂದು ಕೊಂಬೆ. ಆ ಕೊಂಬೆಯಲ್ಲಿ ಯಾರೋ ಸುಮಾರು ಜನ 10-12 ಜನ ತಲೆ ಕೆಳಗಾಗಿ ಜೋತಾಡ್ತಾ ಇದ್ದಾರೆ. ತಲೆ ಕೆಳಗಾಗಿ ಜೋತಾಡ್ತಾ ಇದ್ದಾರೆ. ಆ ಒಂದು ಕೊಂಬೆ ಹೀಗೆ ಬಂದಿದೆ. ಆ ಕೊಂಬೆಯನ್ನು ಒಂದು ಇಲಿ ಬೇರೆ ಕತ್ತರಿಸ್ತಾ ಇದೆ. ಆಮೇಲೆ ಮುಕ್ಕಾಲು ಭಾಗ ಕತ್ತರಿಸ್ಬಿಟ್ಟಿದೆ. ಇನ್ನು ಸ್ವಲ್ಪ ಆಯಿತು ಅಂದರೆ ಕಗಡೆ ಬೀಳ್ತಾ ದೊಡ್ಡ ಪ್ರಪಾತ. ಅವನು ನೋಡ್ತಾನೆ ಇದನ್ನು. ಇದೇನು ಸ್ವಾಮಿ ನೀವೆಲ್ಲ ಜೋತಾಡ್ತಾ ಇದ್ದೀರಿ, ಆ ಕೊಂಬೆ ಬೇರೆ ಮುರಿದೋಗೋಗಿದೆ, ಯಾಕಿಂತ ಗತಿ ಬಂತು ನಿಮಗೆ ಯಾರೂ ಇಲ್ವಾ, ನನ್ನಿಂದ ಏನು ಸಹಾಯ ಆಗಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ, ನಮಗೆ ನಮ್ಮ ವಂಶದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನಪ್ಪ, ಅವನಿಗೆ ಹೆಸರು ಜರತ್ಕಾರು ಅಂತ. ಅವನೇ ಜರತ್ಕಾರು, ಅವನಿಗೆ ಹೇಳ್ತಾ ಇದ್ದಾರೆ. ಜರತ್ಕಾರು ಎಂಬುದಾಗಿ ಅವನ ಹೆಸರು. ಆದರೆ ಮದುವೆ ಮಾಡಿಕೊಳ್ಳದೆ ಮಕ್ಕಳನ್ನು ಸೃಷ್ಟಿ ಮಾಡದೆ ನಮ್ಮನ್ನು ಈ ಗತಿ ತಂದಿಟ್ಟಿದ್ದಾನೆ. ನೀನಾದರೂ ಹೋಗಿ ಅವನಿಗೆ ಮದುವೆ ಮಾಡಿಕೊಂಡು, ಈ ಪಿತೃಗಳು ನಾವು ಅವರಿಗೆಲ್ಲ, ಆದ್ದರಿಂದ ಅವರೆಲ್ಲರೂ ಕೂಡ ದೊಡ್ಡ ನರಕದಲ್ಲಿ ಬೀಳುವ ಒಂದು ಸಿದ್ಧತೆಯಲ್ಲಿ ನಾವಿದ್ದೇವೆ, ಅದನ್ನು ಉದ್ಧಾರ ಮಾಡು ಅಂತ ಹೇಳು ಅಂತ ಅವ್ರು ಹೇಳ್ತಾರೆ. ಆಗ ಅವನೇ ಹೇಳ್ತಾನೆ, ಆ ಜರತ್ಕಾರು ನಾನೇ ಸ್ವಾಮಿ, ನಾ ಮದುವೆ ಮಾಡ್ಕೊತೀನಿ ಎಂಬುದಾಗಿ ಹೇಳಿ, ಆಮೇಲೆ ಈ ವಾಸುಕಿಯ ತಂಗಿ ಒಬ್ಬರಿರ್ತಾರೆ, ಜರತ್ಕಾರು ಎಂಬುದಾಗಿ ಹೆಸರು. ಆ ಸರ್ಪದ ತಂಗಿಯನ್ನು ಮದುವೆ ಮಾಡಿಕೊಂಡು ಅವರಲ್ಲಿ ಒಬ್ಬ ಮಗನನ್ನು ಸೃಷ್ಟಿ ಮಾಡಿ ಅವನೇ ಆಸ್ತಿಕ. ಆಮೇಲೆ ಇವೆಲ್ಲ ಉದ್ಧಾರ ಕಳಿಸ್ತಾನೆ. ಹಾಗಾದರೆ ನಾವು ಎಷ್ಟೇ ಧರ್ಮಾಚರಣೆ ಮಾಡ್ತಾ ಇದ್ದರೂ ಕೂಡ ನಮಗೆ ಧರ್ಮಾಚರಣೆ ಮಾಡೋದ್ರ ಜೊತೆಗೆ
ಪಿತೃ ಋಣವನ್ನು ಕೂಡ ನಾವು ಮುಗಿಸಲೇಬೇಕು. ಇಲ್ಲೇ ಇದ್ದ ದೊಡ್ಡ ಹೊರೆ ಅದು ಅಂತ ನಾವು ಮರಿಬಾರ್ದು. ಅದನ್ನೇ ಶಾಸ್ತ್ರ ಹೇಳುತ್ತೆ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಬೋಧನಾತ್ ಗಯಾಯಂ ಪಿಂಡದಾನಾಚ ತ್ರಿವಿಹಿ ಪುತ್ರಸ್ಯ ಪುತ್ರತ. ಅಂದರೆ ಬದುಕಿರುವಾಗ ತಂದೆಯ ಮಾತನ್ನು ನಡೆಸ್ಕೊಡ್ಬೇಕು ನಾವು. ಅವನು ಏನು ಹೇಳಿದ್ರು ವಿರುದ್ಧ ಹೇಳಬಾರ್ದು. ಯಾಕೆಂದರೆ ನಮ್ಮನ್ನು ಬೆಳೆಸಲಿಕ್ಕೆ ಅವರು ಎಷ್ಟು ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ. ನಮಗೇನು ಬೇಕೋ ಅದನ್ನು ತೆಕ್ಕೊಡ್ತಾ ಇರ್ತಾರೆ. ಅವರಿಗೆ ದುಡ್ಡು ಇಲ್ಲದೇ ಇದ್ದರೂ ಕೂಡ ಕಷ್ಟಪಟ್ಟು ಸಾಲವೋ ಏನೋ ಮಾಡಿ ನಮಗೆ ಬೇಜಾರಾಗಬಾರ್ದು ಅಂಥೇಳಿ ಎಲ್ಲ ವಸ್ತು ಕೊಡಿಸಿರ್ತಾರೆ. ಅಂತಹ ತಂದೆ ವಿದ್ಯೆ ಹೇಳ್ಕೊಡ್ತಾರೆ, ಶಾಲೆ ಕಳಿಸ್ಕೊಡ್ತಾರೆ, ಎಷ್ಟು ವ್ಯವಸ್ಥೆ ಮಾಡುತ್ತಾರೆ, ಊಟ ತಿಂಡಿ ಹಾಕ್ತಾರೆ. ತಾಯಿ ಅಂಕು ತನ್ನ ಕಷ್ಟವನ್ನು ಕೂಡ ಲೆಕ್ಕಿಸದೆ ಮಕ್ಕಳನ್ನು ಬೆಳವಣಿಗೆಯಲ್ಲಿ ತೊಡಗಿರ್ತಾಳೆ. ಇಂತಹ ತಂದೆ ತಾಯಿಗಳನ್ನು ಹೆಂಡತಿ ಬಂದಾಗ ಬಿಟ್ಟು ಹೋಗತಕ್ಕಂಥ ವ್ಯಕ್ತಿ, ಅವನಂತಹ ಕೃತಜ್ಞನ ವ್ಯಕ್ತಿ ಇನ್ನೊಬ್ಬಿಲ್ಲ. ಅವನ ಮಾಂಸವನ್ನು ಸತ್ತರೆ ಅವನ ಮಾಂಸವನ್ನು ಪ್ರಾಣಿಗಳು ಪಕ್ಷಿಗಳು ಕೂಡ ಮುಟ್ಟಲ್ವಂತೆ. ಅದಕ್ಕಾಗಿ ಬದುಕಿರುವಾಗ ತಂದೆ ತಾಯಿಯ ಮಾತನ್ನು ಕೇಳಬೇಕು. ಜೀವತೋ ವಾಕ್ಯಕರಣಾತ್. ಆ ತಂದೆಯು ಮೃತನಾದ ಮೇಲೆ ಪ್ರತ್ಯಬ್ಧಂ, ಅವನ ವರ್ಷಾಂತಿಕ ಬಂದಾಗ, ವರ್ಷ ಶ್ರಾದ್ದ ಬಂದಾಗ, ಆ ಶ್ರಾದ್ದದಲ್ಲಿ ಶ್ರದ್ಧಾಭಕ್ತಿಯಿಂದ ಆ ಬ್ರಾಹ್ಮಣರಿಗೆ ಭೋಜನಾದಿಗಳು, ಪಿಂಡ ಪ್ರದಾನ, ದಾನ, ದಕ್ಷಿಣ ಯಥಾಶಕ್ತಿ ದೇವರು ಏನು ಕೊಟ್ಟಿದ್ದ ಅದನ್ನು ಮಾಡತಕ್ಕಂಥದ್ದು. ಇದು ಎರಡನೇ ಕರ್ತವ್ಯ. ಮೂರನೇದು, ಅವನು ಬದುಕಿದರೊಳಗೆ ಗಯಾಗೆ ಹೋಗಬೇಕು. ಗಯಾ ಕ್ಷೇತ್ರಕ್ಕೆ ಹೋಗಿ ಆ ಗಯಾ ಕ್ಷೇತ್ರದಲ್ಲಿ ವಿಷ್ಣು ಪಾದ ಅಂತೇನಿದೆ, ಆ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಮಾಡಬೇಕು. ಅಲ್ಲಿ ಅಕ್ಷಯ ವಟ ಅಂತಿದೆ, ಅಲ್ಲಿ ಕೂಡ ಪಿಂಡ ಪ್ರದಾನ ಮಾಡಬೇಕು. ಗಯಾ ಆಮೇಲೆ ಫಲ್ಗು ನದಿ ಅಂತಿದೆ, ಅಲ್ಲಿ ಸೀತಾದೇವಿ ಪಿಂಡಗಳನ್ನು ಇಟ್ಟಿದ್ದು ಜಾಗ ಅದು, ಅಲ್ಲಿ ಕೂಡ ಇರಬೇಕು ಅಂತ 3 ಕಡೆ ಇಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ. ಅದಕ್ಕೋಸ್ಕರವಾಗಿ 3 ಕಡೆ ನಾವು ಶ್ರಾದ್ದವನ್ನು ಮಾಡೋದು ಅದು ಕರ್ತವ್ಯ. ಇದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಗನ ಕರ್ತವ್ಯ. ತ್ರಿಭಿಹಿ ಪುತ್ರಸ್ಯ ಪುತ್ರತ ಅಂತ ಕರೀತಾರೆ. 3ರಿಂದ ಪುತ್ರ ಆಗ್ತಾರೆ. ಇದಾದ ಮೇಲೆ ನೆನ್ನೆ ಪ್ರಸ್ತುತ ಆಯಿತು. ನಾವು ಮಾಡಿರ್ತಕ್ಕಂಥ ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೂ ಕೂಡ ಅದು ಆ ಪಿತೃಗಳಿದ್ದಾರಲ್ಲ ಅವರಿಗೆ ತಲುಪೋದು ಹೇಗೆ? ನಾವು 3 ಪಿಂಡ ಇಟ್ಬಿಟ್ರೆ ಆ ಪಿಂಡದಲ್ಲಿ ಬರುವ ಶಕ್ತಿ ಇದೆ, ಕರೆದುಕೊಳ್ಳೆ ಬಂದ್ಬಿಡ್ತಾರೆ ಅವರು. ಅಂಥ ಶಕ್ತಿ ಅವ್ರಿಗಿದೆಯಾ? ಅಂಥ ಶಕ್ತಿ ಇದ್ಮೇಲೆ ನಮ್ಮದೇ ಪಿಂಡ ಅಪೇಕ್ಷೆ ಪಡಬೇಕು ಅವರು ಅಂತ ಈ ಪ್ರಶ್ನೆ ಬರುತ್ತೆ. ಎಲ್ಲ ಲೌಕಿಕರು ಏನೇನೋ ಬಾಯಿ ಬಂದಂತೆ ಪ್ರಶ್ನೆಗಳು ಹಾಕ್ತಾರೆ. ಯಾವುದು ಹಿಂದೆ ಮುಂದೆ ಗೊತ್ತಿಲ್ಲ, ಅವರು ಮಾಡಲಿಕ್ಕೆ ಉದಾಸೀನ. ಅದಕ್ಕಾಗಿ ಏನೋ ಪ್ರಶ್ನೆಗಳೆಲ್ಲ ಹಾಕ್ತಾರೆ. ಎಲ್ಲದಕ್ಕೂ ಕೂಡ ಉತ್ತರ ಇದೆ. ಆದ್ದರಿಂದ ಬಿಡಬಾರದು ಎಂಬುದು ತಾತ್ಪರ್ಯ. ಇದಕ್ಕೆ ಮೊದಲು ತೆಂಗಿನ ಗಿಡದ ದೃಷ್ಟಾಂತ ನೆನ್ನೆ ಕೂಡ ಹೇಳಿದ್ದೆ ನಾನು. ಈಗ ನಾವೊಂದು 2 ತೆಂಗಿನ ಗಿಡ ಬೆಳೆಸಿದ್ದೇವೆ ಅಂತ ಇಟ್ಕೊಳ್ಳೋಣ. ನಾವು ಸ್ನಾನ ಮಾಡುವ ಬಚ್ಚಲ ಮನೆ ನೀರು ಪೂರ್ತಿ ಬಂದು ತೆಂಗಿನ ಗಿಡಕ್ಕೆ ಪಾತಿಗೆ ಬಂದು ಬೀಳುತ್ತೆ. ಇನ್ನೋರು ಹಾಗೆ ಮಾಡ್ತಾ ಇದ್ದಿದ್ದು. ಯಾವ ಅವರು ಸ್ನಾನ ಮಾಡಿದ್ದು, ಅವರು ಮಲಮೂತ್ರ ವಿಸರ್ಜನೆ ಮಾಡಿದ್ದು, ಮುಖ ಪ್ರಕ್ಷಾಳನ ಮಾಡಿದ್ದು, ಬಟ್ಟೆ ಒಗೆದಿದ್ದೆಲ್ಲ ಪಾತಿಯಿಂದ ಹೋಗಿ ತೆಂಗಿನ ಗಿಡಕ್ಕೆ ಸೇರಿಕೊಳ್ಳುತ್ತೆ. ಆ ನೀರೇನಾಗುತ್ತೆ, ಹಾಕಿದ್ದು ನಾವು ಬುಡಕ್ಕೆ ನೀರು ಹಾಕಿದ್ದಂಥದ್ದು ಕಶ್ಮಲದಿಂದ ಕೂಡಿರುವ ನೀರನ್ನು ನಾವು ಹಾಕಿದ್ದು. ಆದರೆ ಆ ನೀರನ್ನು ಮೇಲೆ ಹೋಗಿ ಒಳ್ಳೆಯ ಎಳನೀರಾಗಿ ಆಮೇಲೆ ಕೊಬ್ಬರಿಯಾಗಿ ಅದು ಬಂದಿದೆ ಅಂದರೆ ಅದು ಹೇಗೆ ಹೋಯಿತು ಅಂತ ನಾವು ಕೇಳಬೇಕು. ನೀ ಅದು ಮೇಲಿಟ್ಟೆ ತೆಂಗಿನ ಗಿಡನ, ತೆಂಗಿನಕಾಯಿಗಳ ಮೇಲಿಟ್ಟೆ ನೀನು ನಿಲ್ವಲ್ಲ, ಮತ್ತು ಹೇಗೋಯ್ತು? ಅದಕ್ಕೆ ಒಬ್ಬ ದೇವನ ಕೈವಾಡ ಇದೆ ಅಂತ ಅರ್ಥ. ಹಾಗೆ ನೀನು ಕೊಟ್ಟಿರತಕ್ಕಂಥದ್ದು ಕೂಡ ಅದು ನೋಡಿ, ಎಳ್ನೀರೆಂಬತಕ್ಕಂಥದ್ದು ಇದೆ. ನಾವು ಮಲಮೂತ್ರ ವಿಸರ್ಜನೆ ಮಾಡಿ ಹೋಗಿರ್ತಕ್ಕಂಥ ನೀರದು. ಅದನ್ನು ಕುಡಿದ್ರೂ ಕೂಡ ದೇವರಿಗೆ ಅಭಿಷೇಕ ಮಾಡ್ಬೋದು. ಅಂಥ ನೀರು ಮೇಲಿರುತ್ತೆ, ದೇವ್ರ ಅಭಿಷೇಕ ಮಾಡ್ಬೋದು. ಆ ರೀತಿ ಆ ಕೊಬ್ಬರಿ ತೆಂಗಿನ ಗಿಡ ಎಷ್ಟೊಂದು ಬೆಳೆದಿರುತ್ತೆ ನೋಡಿ, ಅದರಲ್ಲಿ ಎಷ್ಟು ಎಲ್ಲ ಅವಯವಗಳು ಉಪಯುಕ್ತ. ಅಂತಹ ಗಿಡದ ಮೇಲೆ ಆ ಎಳ್ನೀರನ್ನು ಇಟ್ಟು ದೇವರು ಸ್ವೀಕಾರ ಮಾಡಿ ನಮ್ಮನ್ನು ಕೂಡ ಸ್ವೀಕಾರ ಮಾಡುವಂತೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಇದು ಯಾವ ಮಂತ್ರ ತಂತ್ರ ಏನು ಇಲ್ಲದೇ ಇದ್ದರೆ ಮೇಲೆ ಹೋಗಬೇಕಾದರೆ ಈ ಪಿಂಡದ 3 ಇಟ್ಟಿರತಕ್ಕಂಥದ್ದೇನಿದೆ ಅದು ನಾವು ಮಂತ್ರ ನಾಮ ಗೋತ್ರ ಹೇಳಿದಾಗ ಅದು ಯಾಕೆ ಮೇಲೆ ಹೋಗಬಾರದು? ಯಾಕೆ ಚಾರ್ವಾಕ ಮತದವರು ಇಲ್ಲಿ ಹಾಕಿರತಕ್ಕಂಥ ಪಿಂಡ ಎಂಬುದು ಎಲ್ಲೋ ಇರತಕ್ಕಂಥ ವ್ಯಕ್ತಿಗೆ ಸೇರೋದಾದರೆ, ಈಗೆಲ್ಲ ಯಾವುದು ಮಲ್ಟಿ ಸ್ಟೋರಿ ಬಿಲ್ಡಿಂಗು ಕಟ್ತಾರಲ್ಲ, 40, 50, 80, 90, 100 ಹೀಗೆ ಕಟ್ಟಿರ್ತಾರೆ. ಮೇಲೆ ಕೆಳಗಡೆ ಮಗ ಇರ್ತಾನೆ, ಮೇಲೆ ಅಪ್ಪ ಇರ್ತಾನೆ. ಅವನಿಲ್ಲೇ ಆದರೂ ಆ ಅಪ್ಪನ ಹೆಸರು ನಾಮಗೋತ್ರ ಹೇಳಿಬಿಟ್ಟು ಈ ಅನ್ನ ತಟ್ಟೆ ಎಲ್ಲ ಮೇಲೆ ಹೊಟ್ಟೋದ್ರೆ ಆಗ ಈ ಪಿಂಡ ಕೂಡ ಹೋಗುತ್ತೆ ಅಂತ ನಾವು ಒಪ್ತೀವಪ್ಪ. ಅದು ಹೋಗಲ್ಲ ಅಂದರೆ ಇದೆಲ್ಲ ಪುರೋಹಿತರು
ಹೊಟ್ಟೆಪಾಡಿಗೆ ಮಾಡ್ಕೊಂಡಿರ್ತಕ್ಕಂಥ ಕಟ್ಟುಪಾಡುಗಳು ಅಷ್ಟೇ ಹೊರತಾಗಿ ಇದೇನು ಮಾಡಬೇಕಾಗಿಲ್ಲ ಅಂತ ಚಾರ್ವಾಕ ಮತದವರು ಈ ರೀತಿ ಮಾತಾಡ್ತಾರೆ. ಆ ಚಾರ್ವಾಕ ಮತದವರನ್ನೇ ಅವಲಂಬಿಸಿರ್ತಕ್ಕಂಥ ಈಗಿನವರು ಮಾಡಲಿಕ್ಕೆ ಅವರಿಗೆ ಉದಾಸೀನ ಇದ್ದಿದ್ದರಿಂದ ಆ ಕರ್ಮವನ್ನು ಮಾಡದೆ ಅವರು ತಪ್ಪಿಸ್ಕೊತಾರೆ. ಇದರಿಂದ ಇಲ್ಲಿಯೂ ಅವ್ರಿಗೆ ಕಷ್ಟ, ಮೇಲೆ ಹೋದರೂ ಕಷ್ಟ ಅಂತ ನಾವು ತಿಳ್ಕೋಬೇಕು. ಅಂತೂ ಹೀಗೆ ಇನ್ನೊಂದಿದೆ, ಪೋಸ್ಟ್ ಬಾಕ್ಸಲ್ಲಿ ನಾವೊಂದು ಪತ್ರವನ್ನು ಹಾಕ್ತೇವೆ. ಅದು ಸೀದಾ ಅಲ್ಲಿ ಹೋಗಿ ತಲುಪುವಂತೆ ನಾಮ ಮತ್ತು ಗೋತ್ರಗಳನ್ನು ಹೇಳಿ ನಾವು ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಿದ್ವಿ ಅಂದರೆ ವಸು ರುದ್ರ ಆದಿತ್ಯ ಎಂಬತಕ್ಕಂಥ, ಅಂದರೆ ಪಿತೃ ಪಿತಾಮಹ ಪ್ರಪಿತಾಮಹಾದಿಗಳಲ್ಲಿ ಇರುವ ವಸು ರುದ್ರ ಆದಿತ್ಯರು ಏನಿದ್ದಾರೆ, ಅದು ವಸು ರುದ್ರ ಆದಿತ್ಯ ಅಂಥೇಳಿ ಅದು ಪಿತೃಗಳಿಗೆ ಹೆಸರು, ಪರಮಾತ್ಮನಿಗೆ ಹೆಸರು ಅಂತ ಹೇಳ್ತಾರೆ. ಅನಿರುದ್ಧ ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅವನಿಗೆ ಹೆಸರು. ಅನಿರುದ್ಧ ಈ ಕರ್ಮದಲ್ಲಿ ಇರ್ತಾನೆ, ಹೀಗೆಲ್ಲ ಶಾಸ್ತ್ರಗಳು ಹೇಳುತ್ತೆ. ಅಂತೂ ಇದು ಅವರಿಗೆ ಹೋಗಿ ಸರಿಯಾಗಿ ತಲುಪತ್ತೆ, ಅದಕ್ಕೆ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ್ದಾನೆ. ಹಾಗೆ ಪೋಸ್ಟ್ ಆಫೀಸ್ನವ್ರು ಯಾವ ರೀತಿ ಈ ಪತ್ರವನ್ನು ಅಲ್ಲಿ ಅದೇನು ಈ ಪತ್ರ ಎಂಬತಕ್ಕಂಥದ್ದಿದಲ್ಲ, ಅದನ್ನು ಅವನು ಏನು ಬರೆದಿದ್ದಾನೆ ಅದು ಏನು ನೋಡಲಿಕ್ಕೂ ಹೋಗೋದಿಲ್ಲ. ಶ್ರದ್ಧೆಯಿಂದ ಏನು ಅಡ್ರೆಸ್ ಬರೆದಿದ್ದಾರೋ ಅದು ಎಷ್ಟೇ ದೂರ ಇರಲಿ ಬೇಕಾದ್ರೆ ಅದನ್ನು ಅಲ್ಲಿಗೆ ತಲುಪಿಸ್ತಾರೆ ಅವರು. ಹಾಗೆ ಇವರು ಎಲ್ಲೇ ಇರಲಿ, ಸ್ವರ್ಗ ಆಮೇಲೆ ಭೂಮಿ ನರಕ ಎಲ್ಲೇ ಇರಲಿ ಎಲ್ಲೇ ಇದ್ದರೂ ಕೂಡ ಆ ಒಂದು ವಸ್ತು ಅವರಿಗೆ ತಲುಪುವಂತೆ ಮಾಡ್ತಾರೆ ಎಂಬುದನ್ನು ಈ ದೃಷ್ಟಾಂತ ಮೂಲಕ ನಾವು ತಿಳ್ಕೋಬಹುದು. ನಾಮಗೋತ್ರ ಪೂರ್ವಕವಾಗಿ ಶ್ರಾದ್ದವನ್ನು ಮಾಡಿದರೆ ಮುಖ್ಯವಾಗಿ ಪಿತೃಗಳು ಅಂತಿದ್ದಾರೆ. ಪಿತೃಗಳಲ್ಲಿ ಇಬ್ಬರಿದ್ದಾರೆ. ಒಂದು ಚಿರ ಪಿತೃಗಳು ಅಂತ ಒಬ್ಬರು, ಇನ್ನೊಬ್ಬರು ಅಚಿರ ಪಿತೃಗಳು ಅಂತ ಇಬ್ಬರು ಪಿತೃಗಳಿದ್ದಾರೆ. ನಮ್ಮ ಪಿತೃಗಳು ಏನಿದ್ದಾರೆ ಅವರ ಮತ್ತು ನಾವು ಮಾಡ್ತಕ್ಕಂಥ ಕರ್ಮಗಳ ಮಧ್ಯದಲ್ಲಿ ಚಿರಪಿತೃಗಳು ಇರ್ತಾರೆ. ಅಂತ ನಾವು ಕರ್ಮವನ್ನು ಮಾಡಿದ್ವಿ, ಚಿರಪಿತೃಗಳು ಹೋಗಿ ಸೇರುತ್ತೆ. ಅವರು ಹೋಗಿ ನಮ್ಮ ಪಿತೃಗಳು ಇರ್ತಾರಲ್ಲ, ಅವರು ಸ್ವರ್ಗದಲ್ಲಿರಲಿ, ನಾವಿಟ್ಟಿರತಕ್ಕಂಥ ಪಿಂಡ ಪ್ರದಾನ ದಾನ ಧರ್ಮ ಎಲ್ಲವನ್ನೂ ಕೂಡ ಅವರಿಗೆ ಯಾವ ವಸ್ತುವಾಗಿ ಬೇಕೋ ಅದನ್ನು ಮಾರ್ಪಾಡು ಮಾಡಿಕೊಡ್ತಾರೆ. ಅಂದರೆ ನಾವು ಇಲ್ಲಿಂದ ಯಾವುದಾನ ಎಮ್ಮೋ ಮಾಡಿದ್ವಿ ಅಂದರೆ ಈ ದುಡ್ಡೇ ಕೊಡ್ತಾರೆ ಅವರಿಗೆ. ನಾವು ಮನಿ ಆರ್ಡ್ರ್ ಮಾಡಿದ್ರೆ, ನಾನು ಮಾಡಿದ್ದು ನನ್ನ ನೋಟುಗಳು ಯಾವುದೋ ಹೊಸ ಹೊಸ ನೋಟುಗಳು ನಾನು ಮಾಡಿದೆ, ಇದನ್ನೇ ಕೊಡಬೇಕ್ರಿ ನೀವು ನಮ್ಮ ಮಗನಿಗೆ ಅಂದರೆ ನೋಟ್ ಕೊಡ್ತೀವಿ ಅಷ್ಟೇ ಹೊರತಾಗಿ ಇದೇ ಕೊಡ್ತೀವಿ ನಿಯಮ ಇಲ್ಲ. ಯಾವ ನೋಟು ಬೇಕೋ ಕೊಡ್ಬೋದು ಬೇಕಾದ್ರೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಪಿಂಡವನ್ನೇ ಕೊಡ್ತಾರೆ ಅಂತ ತಿಳ್ಕೋಬಾರ್ದು. ಆ ಪಿಂಡ ಬಂದು ಏನಿದೆ ಅದನ್ನು ಮಾರ್ಪಾಡು ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಕೊಡ್ತಾರೆ. ಈಗ ಉದಾಹರಣೆಗೆ ಅವನಿಗೆ ಗೋವಾಗಿದ್ದ ಅಂದರೆ ಒಳ್ಳೆಯ ಹುಲ್ಲಿನ ರೂಪದಲ್ಲಿ ಕೊಡ್ತಾರೆ. ಅಕಸ್ಮಾತ್ ಅವನದು ರಾಕ್ಷಸನಾಗಿದ್ದ ಅಂದರೆ ಆಮಿಷ ರೂಪದಿಂದ ಮಾಂಸ ರೂಪದಿಂದ ಅವನು ತಲುಪಿಸ್ತಾರೆ. ಸ್ವರ್ಗದಲ್ಲಿದ್ದರೆ ಅಮೃತ ರೂಪೇಣ ಕೊಡ್ತಾರೆ. ಗಿಣಿ ಅಥವಾ ಹದ್ದು ಪಕ್ಷಿಗಳಾಗಿತ್ತು ಅಂದರೆ ಹಣ್ಣು ರೂಪದಲ್ಲಿ ಕೊಡ್ತಾರೆ. ಅದು ಮಾರ್ಪಾಡು ಮಾಡಿ ಕೊಡ್ತಾರಲ್ಲ, ಅದು ಆ ಚಿರಪಿತೃಗಳ ಕೆಲಸ. ವಸು ರುದ್ರ ಆದಿತ್ಯ ಅಂತ ಹೇಳಿದ್ರು. ನಮ್ಮ ಪಿತೃಗಳಿದ್ದಾರಲ್ಲ ಅವರು ವಸ್ವಧೀನ, ಅಂದರೆ ಅಷ್ಟವಸುಗಳ ಅಧೀನ ಅವರು ನಮ್ಮ ಪಿತೃಗಳು. ಪಿತೃ ಪಿತಾಮಹ ಪ್ರಪಿತಾಮಹ. ಪಿತಾಮಹ ಏನಿದ್ದಾರೆ ಅವರು ರುದ್ರದೇವರಿದ್ದಾರೆ, ಏಕಾದಶ ರುದ್ರರು ಅವರ ಅಧೀನ. ಪ್ರಪಿತಾಮಹ ಏನಿದ್ದಾರೆ ಅವರು ಆದಿತ್ಯರೇನಿದ್ದಾರೆ ದ್ವಾದಶ ಆದಿತ್ಯರು ಅವರ ಅಧೀನ. ಆದ್ದರಿಂದ ವಸು ರುದ್ರ ಆದಿತ್ಯರ ಅಂತರ್ಯಾಮಿಯಾಗಿ ಮೊದಲು ಹೇಳಬೇಕು, ನಾಮ ಹೇಳಬೇಕು ಮೊದಲು. ಅಸ್ಮತ್ ಪಿತರಂ ಸಂಬಂಧ, ನಮ್ಮ ತಂದೆ. ಆಮೇಲೆ ಗೋತ್ರ ಹೇಳಬೇಕು, ವಿಶ್ವಾಮಿತ್ರ ಗೋತ್ರಂ ವಸಿಷ್ಠ ಗೋತ್ರಂ ಅಂಥೇಳಿ. ಆಮೇಲೆ ನಾವು ವಸು ರುದ್ರ ಆದಿತ್ಯ ಅಂತರ್ಯಾಮಿ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅದು ಹೇಳಲೇಬೇಕು ನಾವು. ಅಂತರ್ಯಾಮಿ ಯಾವುದು? ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ಈ ಮೂರು ರೂಪಗಳಿಗೆ ಪ್ರೀತಿ ಆಗಲಿ ಅಂತ ನಾವು ಕೊಟ್ಟಿವಿ ಅಂತ ಹೇಳಿದ್ರೆ ಪಿತೃ ಪರಮಾತ್ಮ, ಪಿತಾಮಹ ಪರಮಾತ್ಮ, ಪ್ರಪಿತಾಮಹ ಪರಮಾತ್ಮ. ಪಿತೃ ಪರಮಾತ್ಮ ಹೇಗೆ ಅವನೇ ಹೇಳ್ಕೊತಾನೆ, ಕರ್ತೃವಿನಲ್ಲಿ ಅನಿರುದ್ಧಾದಿ ರೂಪದಿಂದ ಕರ್ತೃವಿನಲ್ಲಿ ಇರ್ತಾನೆ. ಕರ್ತೃವಿನಲ್ಲಿ ಪರಮಾತ್ಮ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾತಾಡಲಿಕ್ಕೂ ಆಗುವುದಿಲ್ಲ, ಶ್ರಾದ್ದ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಪ್ರದ್ಯುಮ್ನಿಂದ ಪಿತ ಅಂದರೆ ಪ್ರದ್ಯುಮ್ನ. ಪಿತ ಅಂದರೆ ಏನು? ರಕ್ಷಣೆ ಮಾಡುವವನು ಅಂತ ಅರ್ಥ. ಪಿತ ಅಂದರೆ ಪಾತೀತಿ ಪಿತ, ರಕ್ಷಣೆ ಮಾಡುವವನು. ಎಲ್ಲರೂ ರಕ್ಷಣೆ ಮಾಡೋರು ಯಾರು? ಪರಮಾತ್ಮ. ಅದಕ್ಕೆ ಪಿತ ಅಂತ ಅವನಿಗೆ ಹೇಳ್ತಾರೆ. ಪಿತಾಮಹ ಅಂದರೆ ಪಿತ, ನಮಗೆಲ್ಲ ಪಿತ ಯಾರು ಅಂದರೆ ಬ್ರಹ್ಮದೇವರು. ಅವರಿಂದ ಮಹಾ ಅಂದರೆ ಪೂಜಿಸಲ್ಪಡುವವನು. ಬ್ರಹ್ಮದೇವರಿಂದ ಪೂಜಿಸಲ್ಪಡುವವನೇ ಪಿತಾಮಹ. ಪ್ರಪಿತಾಮಹ ಅಂದರೆ ನಮಗೆಲ್ಲ ಪಿತಾಮಹ ಬ್ರಹ್ಮದೇವರಾದರೆ ಅವರಿಂದಲೂ ಪೂಜಿಸಲ್ಪಡುವವನು ಪ್ರಪಿತಾಮಹ.
ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಸವಿತಾ ಪ್ರಪಿತಾಮಹ ಅಂತ ಹೇಳ್ತಾರೆ. ಪ್ರಪಿತಾಮಹ ಅಂತ ವಿಷ್ಣು ಸಹಸ್ರನಾಮೇ ಕರೆದಿದ್ದವನನ್ನು. ಇದೆಲ್ಲ ಕಾರಣಗಳಿಂದ ಆ ಪರಮಾತ್ಮನಿಗೆ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ನಾವು ಏನು ಕೊಟ್ಟರೂ ಕೂಡ ಅದು ಅವರಿಗೆ ತಲುಪಿಸುವ ಭಾರ ಈ ಚಿರಪಿತೃಗಳು ಅಂತ ಅವರಿಗೆ ಹೇಳಿದ್ದಾರೆ. ಹೀಗಾಗಿ ಒಂದು ಸಾರಿ ಭೀಷ್ಮಾಚಾರ್ಯ ಏನಿದ್ದಾರೆ ಅವರಪ್ಪನಾಗಿರ್ತಕ್ಕಂಥ ಶಂತನು ಏನಿದ್ದಾನೆ ಅವರ ಶ್ರಾದ್ದವನ್ನು ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಆ ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಅಷ್ಟರಲ್ಲಿ ಆ ಭೂಮಿ ಎಂಬತಕ್ಕಂಥದ್ದೇನಿದೆ ಅದು ಸೀಳಿ ಕೈ ಮೇಲೆ ಬರುತ್ತೆ. ಆ ಕೈ ಹಾಕಿರ್ತಕ್ಕಂಥ ಉಂಗುರಗಳು ಕಡಗ ಅದೆಲ್ಲ ನೋಡಿ ಇದು ನಮ್ಮ ಅಪ್ಪಂದೇ ಕೈ ಎಂದು ಗೊತ್ತಾಯಿತು ಅವನಿಗೆ. ಅವನು ಮಾತಾಡ್ತಾನೆ ಶಂತನು, ಭೀಷ್ಮ ನೀನು ನನಗೆ ಪಿಂಡ ಪ್ರದಾನ ಮಾಡ್ತಾ ಇದ್ದೆ, ಅಲ್ಲೆಲ್ಲ ಇಟ್ಟು ತಡ ಆಗತ್ತೆ, ನನ್ನ ಕೈ ಬಂದೆ ನನ್ನ ಕೈಗೆ ಪಿಂಡವನ್ನು ಕೊಟ್ಬಿಡು ಅಂತ ಹೇಳ್ತಾನೆ. ನಾವಾಗಿದ್ದರೆ ಎಷ್ಟು ಕೆಲಸ ತಪ್ಪೋಯ್ತು, ಕೈಗೆ ಅವನೇ ಕೇಳ್ತಾ ಇದ್ದಾನಲ್ಲ ಅಂತ ನಾವು ಕೈಗೆ ಹಾಕ್ಬಿಡ್ತಾ ಇದ್ವಿ. ಕೈ ಯಾಕಪ್ಪ, ಬಾಯಿ ತೆಗಿ, ನಿನ್ನ ಬಾಯಿಗೆ ಹಾಕ್ಬಿಡ್ತೀವಿ ಅಂತ ಇದ್ವಿ ಬೇಕಾದ್ರೆ ನಾವು. ಆದರೆ ಅವನು ಮಹಾಧರ್ಮಿಷ್ಠ ಭೀಷ್ಮಾಚಾರ್ಯರು, ಹಾಗೆಲ್ಲ ಒಪ್ಪೋದಿಲ್ಲ. ತಂದೆಯೇ ನೀನು ನನ್ನ ಪ್ರೀತಿಗೋಸ್ಕರವಾಗಿ ನೀನು ಕೈಲೇ ಕೊಡು ಅಂತ ಹೇಳ್ತಾ ಇದ್ದಿ, ಆದರೆ ಧರ್ಮಶಾಸ್ತ್ರ ಒಪ್ಪಲ್ವಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಇದು ಕಾರ್ಯ ಇದು ಅಕಾರ್ಯ ಅಂತ ವ್ಯವಸ್ಥೆಗೆ ಯಾವುದು ಕಾರಣ ಅಂದರೆ ಧರ್ಮಶಾಸ್ತ್ರ ಕಾರಣ. ಧರ್ಮಶಾಸ್ತ್ರದಲ್ಲಿ ದರ್ಭೆಯ ಮೇಲೆ ಪಿಂಡವನ್ನು ಇಡಬೇಕು ಅಂತ ಹೇಳುತ್ತೆ ಅಷ್ಟೇ ಹೊರತಾಗಿ ಕೈಯಲ್ಲಿ ಕೊಡು ಅಂತ ಎಲ್ಲಿ ಹೇಳಿಲ್ಲ. ಆದರೆ ನಾನು ಕೈಯಲ್ಲಿ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ತಂದೆ ಕೇಳಿದರೂ ಕೂಡ ಅವನು ಕೈಯಲ್ಲಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನ ಧರ್ಮನಿಷ್ಠೆ ಧರ್ಮ ಪ್ರಜ್ಞೆಯನ್ನು ನೋಡಿ ಆ ಶಂತನು ಪರೀಕ್ಷೆ ಮಾಡಲಿಕ್ಕೆ ಅವನು ಮಾಡಿದ್ದು. ಅವರಿಗೆ ಚಿರಂಜೀವಿತ್ವವನ್ನು ಕೊಡ್ತಾನೆ. ನೀನು ಚಿರಂಜೀವಿ ಅಂದ್ರೇನು, ನೀನು ಸ್ವಚ್ಛಂದ ಮೃತ್ಯು, ನೀ ಯಾವಾಗ ಬೇಕಾದರೂ ನಿಮ್ಮ ಮನಸ್ಸು ಮಾಡಿದಾಗ ನೀನು ಸಾಯ್ಬೋದು, ಆ ರೀತಿ ನೀನು ಅನುಗ್ರಹ ಮಾಡಿದ್ದೇನೆ ಅಂತ ವರ ಕೊಡ್ತಾನೆ. ಇನ್ನೂ ನನಗೆ ಶ್ರಾದ್ದದ ಬಗ್ಗೆ ತಿಳಿಸ್ಕೊಡು ಅಂತ ಶಂತನು ಮಹಾರಾಜನನ್ನು ಭೀಷ್ಮಾಚಾರ್ಯ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾನೆ, ನಾನು ಸ್ವಲ್ಪ ಮಾತ್ರ ನೀನು ತಿಳಿಸ್ಕೊಟ್ಟಿದ್ದೇನೆ, ಆದರೆ ಮಾರ್ಕಂಡೇಯರು ಅಂತ ಬರ್ತಾರೆ, ಅವರ ಹತ್ರ ನೀನು ಕೇಳು, ಎಲ್ಲ ಶ್ರಾದ್ದದ ವಿಚಾರ ಹಿಂಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ ಕೂಡಲೇ ಹಾಗೆ ಆಗಲಿ ಅಂತ ಹೇಳ್ದೆ. ಆಮೇಲೆ ಕೈ ಮಾಯ ಆಗೋಯಿತು. ಇವನು ಕೂಡ ಶ್ರಾದ್ದ ಮುಗಿಸಿ ಬಂದ. ಒಂದು ಸಾರಿ ಮಾರ್ಕಂಡೇಯರು ಬಂದರು ಅವನ ಇರೋ ಜಾಗಕ್ಕೆ. ಮಾರ್ಕಂಡೇಯನು ಕೇಳ್ತಾನೆ, ಸ್ವಾಮಿ ಮಹಾಧರ್ಮಿಷ್ಠರು ನೀವು, ನಿಮಗೆ ಇರತಕ್ಕಂಥ ಆಯುಷ್ಯು 16 ವರ್ಷ ಆಯುಸ್ಸಿದ್ದವ್ರನ್ನ ನಿನಗೆ ಸುಮಾರು 6 ಮನ್ವಂತರಗಳ ಕಾಲ ನೀವು ತಪಸ್ಸು ಮಾಡಿದ್ದೀರಿ ಅಂದರೆ ಅದು ನಿಮ್ಮ ತಪಶಕ್ತಿಯಿಂದ ಆಯುಷ್ಯು ಜಾಸ್ತಿಯಾಗಿದೆ. ನಿಮಗೆಲ್ಲ ಧರ್ಮಶಾಸ್ತ್ರಜ್ಞರೆಲ್ಲ ಗೊತ್ತಿದೆ ನಿಮಗೆ. ಅದಲ್ಲದೆ ನಿಮಗೆ ಸನತ್ಕುಮಾರಾದಿಗಳಿದ್ದಾರಲ್ಲ, ಅವರು ನಿಮಗೆಲ್ಲ ಧರ್ಮವನ್ನು ಉಪದೇಶ ಮಾಡಿದ್ದಾರೆ. ಆ ಶ್ರಾದ್ದದ ಬಗ್ಗೆ ನನಗೆ ಎಲ್ಲ ತಿಳಿಸ್ಕೊಡಿ ಅಂತ ಕೇಳುವಾಗ ಅವರು ಏನೇನು ಪ್ರಶ್ನೆಗಳು ಮಾಡಿದ್ದಾನೆ ಭೀಷ್ಮಾಚಾರ್ಯರು, ಅದೆಲ್ಲವೂ ಕೂಡ ನಮಗೆ ಬರುವ ಪ್ರಶ್ನೆಗಳೇ, ನಮ್ಮ ಉದ್ದೇಶವಾಗಿ ಅವರು ಮಾಡಿರೋದು. ಆ ಶ್ರಾದ್ದದ ಬಗ್ಗೆ, ಶ್ರಾದ್ದ ಅಂದರೆ ಏನು, ಈಗ ಇಷ್ಟೊತ್ತು ಹೇಳಿನಲ್ಲ, ಅದು ಶ್ರಾದ್ದದ ದೇವತೆ ಯಾರು, ನಾವು ಕೊಟ್ಟ ಶ್ರಾದ್ದ ಹೇಗೆ ಹೋಗುತ್ತೆ ಇತ್ಯಾದಿ ಎಲ್ಲವನ್ನೂ ಕೂಡ ಅವರು ಹೇಳಿ ಶ್ರಾದ್ದದ ಮಹತ್ವ ಏನು ಅಂತ ಇದೆಲ್ಲ ಹೇಳುವಾಗ ಅದಷ್ಟನ್ನು ಹೇಳಿದ್ದಾರೆ. ಮಾರ್ಕಂಡೇಯರು ಹೇಳ್ತಾರೆ, ಮಾರ್ಕಂಡೇಯರು ಏನಿದ್ದಾರೆ ಅವರು ಒಂದು ಮಾತು ಹೇಳ್ತಾರೆ, ನಾನೂ ಕೂಡ ಧರ್ಮಶಾಸ್ತ್ರದಲ್ಲಿ ವಿಶೇಷವಾಗಿ ಪರಿಣಿತಿ ಹೊಂದಿದ್ದಿಲ್ಲ ನಾನು ಕೂಡ. ಆದರೆ ಒಂದು ಸಾರಿ ನಾವು ಹೋಗ್ತಾ ಇರುವಾಗ ಒಂದು ವಿಮಾನ ಬಂತು. ಆ ವಿಮಾನದಲ್ಲಿ ಇಡೀ ವಿಮಾನ ಪೂರ್ತಿ 1000 ಸೂರ್ಯರು ಇದ್ದರೆ ಎಷ್ಟು ಕಾಂತಿಯೋ ಅಷ್ಟು ಕಾಂತಿ ಆ ವಿಮಾನದಲ್ಲಿ. ಆ ಒಳಗಡೆ ನೋಡಿದ್ರೆ ನಂಗೆ ಕಾಣಿಸ್ತಾನೇ ಇಲ್ಲ. ಒಳಗಡೆ ನೋಡಿದ್ರೆ ಒಂದು ಹೆಬ್ಬೆಟ್ಟು ಗಾತ್ರದ ಒಬ್ಬ ಹುಡುಗ ಮಲಗಿದ್ದ, ಹೆಬ್ಬೆಟ್ಟು ಗಾತ್ರ. ಅವರೇ ಸನತ್ಕುಮಾರರು. ಸ್ವಾಮಿ ತಾವು ಯಾರು ಇಲ್ಲಿದ್ದಿರಲ್ಲ ಅಂತ ನಾನು ಕೇಳಿದ್ದಕ್ಕೆ, ನೋಡಪ್ಪ ನಾನು ಸಾಮಾನ್ಯ ಪುಣ್ಯ ಇದ್ದವರಿಗೆ ನಾನು ಕಾಣಿಸೋದೇ ಇಲ್ಲ, ನಿನಗೆ ನಾನು ಕಾಣಿಸಿದ್ದೇನೆ ಅಂದರೆ ನೀ ಮಹಾನುಭಾವ, ಬಾ ವಿಮಾನ ಏರು ಎಂಬುದಾಗಿ ಅವನನ್ನು ಕೂಡ ವಿಮಾನದಲ್ಲಿ ಕೂಡಿಸ್ಕೊಂಡ್ರಂತ. ಕೂಡಿಸ್ಕೊಂಡು ಅವನು ಏನೇನು ಪ್ರಶ್ನೆಗಳು ಕೇಳಿದೋ ಅದು ಅಷ್ಟಕ್ಕೂ ಉತ್ತರ ಕೊಟ್ಟಿದ್ದಾರೆ. ಮೊದಲು ಅವನು ಕೇಳಿದ ಪ್ರಶ್ನೆ ಏನು, ಪಿತೃಗಳು ಅಂದರೆ ಯಾರು, ಅವರು ನಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ನಮಗೆಲ್ಲ ಪಿತೃಗಳು ಅಂದ್ರೆ ನಾವು ಅಂದ್ಕೊಂಡಿದ್ದೇನು, ಸತ್ತೋಗಿದ್ದಾರಲ್ಲ ನಮ್ಮ ತಂದೆ ತಾಯಿಗಳು, ಅವರೇ ಪಿತೃಗಳು ಅಂತ ತಿಳ್ಕೊಂಡಿದ್ದೀವಿ. ಅವ್ರ ಪಿತೃಗಳು ಅಲ್ಲ ಅಂತ ಹೇಳೋದಿಲ್ಲ, ಅವರ ಪಿತೃಗಳೇ.
ಆದರೆ ಪಿತೃದೇವತೆಗಳು ಅಂದರೆ ಯಾರು ತಿಳ್ಕೋಬೇಕು ನಾವು. ಬ್ರಹ್ಮದೇವರೇನಿದ್ದಾರೆ ಅವರು ಸುಮಾರು ದೇವತೆಗಳನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿ ನೀವು ಯಜ್ಞವನ್ನು ಸೃಷ್ಟಿ ಮಾಡಿದ್ರು. ದೇವತೆಗಳನ್ನು ಸೃಷ್ಟಿ ಮಾಡಿದ್ರು, ಯಜ್ಞಗಳನ್ನು ಸೃಷ್ಟಿ ಮಾಡಿದ್ರು. ಈ ಯಜ್ಞಗಳನ್ನು ಮಾಡಿ ಪರಮಾತ್ಮನನ್ನು ಮೆಚ್ಚಿಸಿ ಧರ್ಮ ಕಾರ್ಯಗಳು ಮಾಡ್ತಾ ಹೋಗ್ರಿ ಅಂತ ಅವರ ಉದ್ದೇಶ ಆಗಿತ್ತು. ಆದರೆ ಇವರು ಈ ದೇಹ ಬಂದಿದ್ದೇ ತಡ ಭೋಗದಲ್ಲಿ ಆಸಕ್ತರಾಗಿಬಿಟ್ರು. ಭೋಗ ಅಂದರೆ ಏನು? ಬರೀ ನಾವು ಮಾಡ್ತಾ ಇದ್ದೀವಲ್ಲ ಹಾಗೆ ಊಟ ತಿಂಡಿಗೋಸ್ಕರವಾಗಿ ದುಡ್ಡಿಗೋಸ್ಕರವಾಗಿ ಯಾವುದೇ ರೀತಿ ಅನ್ಯಾಯ ಮಾಡಲಿಕ್ಕೂ ಹಿಂದೆ ಮುಂದೆ ಇಲ್ಲ. ಯಾರನ್ನು ಬೇಕೋ ಬೈತೇವೆ, ಯಾರನ್ನು ಬೇಕೋ ಹೊಡಿತೇವೆ, ಯಾರು ಆಸ್ತಿ ಬೇಕೋ ಹೊಡ್ಕೊತೇವೆ. ಆ ಶಕುನಿಗೂ ನಮಗೇನು ವ್ಯತ್ಯಾಸ? ಅವನು ಮೋಸ ಮಾಡಿ ಎಲ್ಲ ಪಡ್ಕೊಂಡ. ನಮ್ಮದು ಜೀವನ ಅದೇ ಆಗಿದೆ. ಇದು ಶುದ್ಧ ಜೀವನವಲ್ಲ. ಇದು ನಿಷ್ಕಳಂಕವಾದ ಜೀವನ ನಡೆಸಬೇಕು ಯಾವತ್ತು ಕೂಡ. ನಮಗೇನು ಇರುತ್ತೋ ಏನು ಬಿಡುತ್ತೋ ಪರಮಾತ್ಮ ಏನು ಕೊಡ್ತಾನೋ ಅಷ್ಟೇ. ಎದುರಿಚ್ಛಾ ಲಾಭದಿಂ ಪ್ರೋಚ್ಛನಾಗುವುದೇ ಫಲವಿದು ಬಾಳುವುದಕ್ಕೆ. ಎದುರಿಚ್ಛಾ ಲಾಭ ಏನು ಸಿಗ್ತಾ ಇದು ಮಾಡೋದಷ್ಟೇ. ಯಾರಿಗೂ ಬೇಜಾರಿಲ್ಲ, ಇನ್ನೊಬ್ಬರಿಗೆ ಕೆಟ್ಟ ಮಾತುಗಳಿಲ್ಲ, ಕಠಿಣವಾದ ಮಾತುಗಳಿಂದ ಅವರನ್ನು ನೋಯಿಸೋದು ಇದು ಯಾವುದೂ ಇರಬಾರ್ದು. ಇದು ನಿಷ್ಕಳಂಕ ಜೀವನ. ಇಂಥದ್ದು ಮಾಡಬೇಕು. ಅದು ಇವರೆಲ್ಲರೂ ಕೂಡ ಹಾಗೆ ಮಾಡಿ ಪರಮಾತ್ಮ ಸ್ತೋತ್ರ ಮಾಡಿ ಅಂದರೆ ಎಲ್ಲರೂ ಕೂಡ ಭೋಗದಲ್ಲಿ ಐಹಿಕ ಭೋಗದಲ್ಲೇ ಮುಳುಗಿಬಿಟ್ರು ಅವರು. ಈಗ ನಮಗೂ ಶರೀರ ಬಂದಿದೆ, ನಾವು ಏನು ಮಾಡ್ತಾಯಿದ್ದೀವಿ, ಏನು ಮಾಡ್ತೀವೋ ಏನು ಬಿಡ್ತೀವಿ ದೇವರಿಗೆ ಗೊತ್ತಷ್ಟು. ಸರಿಯಾಗಿ ಸಂಧ್ಯಾ ವಂದನೆ ಪೂಜೆ ಮಾಡಿದ್ರೆ ನಮಗೆ ಬ್ರಾಹ್ಮಣ್ಯ ಉಳಿಯುತ್ತೆ. ಬ್ರಾಹ್ಮಣ್ಯ ಉಳಿಸ್ಕೊಳ್ಳಿಕ್ಕಾಗಿ ಮೊದಲು ಸಂಧ್ಯಾ ವಂದನೆ ಮಾಡಬೇಕು. ಅಕಸ್ಮಾತ್ ಏನಾದ ಸಂಧ್ಯಾ ವಂದನೆ ಆಗಲಿಲ್ಲ ಅಂದರೆ ಗೌಣ ಕಾಲದಲ್ಲಾದರೂ ಸಂಧ್ಯಾ ವಂದನೆ ಬಿಡಬಾರ್ದು. ಈಗ ನಮ್ಮ ಬಂದೆ ಇಲ್ಲ ಉಪನ್ಯಾಸ ಆಗುತ್ತೆ ಅಂತ ಬಂದೆ, ಉಪನ್ಯಾಸ ಮುಗಿಕೊಳ್ಳೆ ಹೋಗ್ಕೊಳ್ಳೆ ಸಂಧ್ಯಾ ವಂದನೆ ಮಾಡಬೇಕಲ್ವ. ಎಷ್ಟೋ ದಿನ ಆಫೀಸ್ಗೆ ಹೋಗಿರ್ತಾರೆ, ರಾತ್ರಿ 11ಕ್ಕೆ 12ಕ್ಕೆ ಬರ್ತಾರೆ. ಈಗೇನು ಮನೇಲಿ ಕೂರಿಸಿದ್ದಾರೆ. ಹಿಂದೆಲ್ಲ 11ಕ್ಕೆ 12ಕ್ಕೆ ಬರ್ತಾಯಿದ್ರು. ಆಗ ಅವ್ರು ಕೇಳೋದು ನನ್ನ, ಹೇಳ್ತಾರೆ 12ಕ್ಕೆ ಬರೋದಾಗುತ್ತೆ ನಮ್ಮದು, ಏನು ಮಾಡೋದು ಅಂತ. ನೋಡಪ್ಪ, ಹಾಗೆ 12ಕ್ಕೆ ಬಂದಮೇಲೆ ನೀವು ತಿಂಡಿ ತಿಂತೇ ಇಲ್ಲ, ರಾತ್ರಿ ಊಟ ಮಾಡ್ತೇ ಇಲ್ಲ, ಮತ್ತು ಊಟ ಮಾಡ್ತೀವಿ ಸಂಧ್ಯಾನ ಮಾಡಿಬಿಟ್ಟು ಮಾಡೋ ಅಷ್ಟೇ. ಹಾಗೆ ಊಟ ಮಾತ್ರ ಮಾಡ್ತೀವಿ ಸಂಧ್ಯಾನ ಮಾಡಲ್ಲ ಅಂದೆ. ಊಟ ಮಾಡಲಿಕ್ಕೆ ಯೋಗ್ಯತೆ ಬರೋದು ಸಂಧ್ಯಾವಂದನೆ ಮಾಡಿದ್ದರಿಂದ. ಅದು ಏನಾಗುತ್ತೋ ಮಾಡು, ಬಿಡಬೇಡ. ಸರ್ವನಾಶೇ ಸಮುತ್ಪನ್ನೆ ಅರ್ಧಂ ತೆಗೆದು ಪಂಡಿತ. ಎಲ್ಲವನ್ನು ಬಿಡೋದಕ್ಕಿಂತ ಯಥಾಶಕ್ತಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗು. ಅದು ಬೆಳಿಗ್ಗೆನೇ ಮಾಡ್ಕೊಂಡು ಹೊರಟೋಗಿರು, ರಾತ್ರಿ 11 ಗಂಟೆ ಬರೋದಾಗುತ್ತೆ ಅಂತ ಆದರೆ 3 ಹೊತ್ತದು ಮಾಡಿಬಿಡು, ಏನು ತಪ್ಪರಲ್ಲ. ಅಕಸ್ಮಾತ್ ಬೇಗ ಬಂದ್ಬಿಟ್ಟು ಅಂದರೆ ಪುನಃ ಸತಿ ಮಾಡು. ಮತ್ತು ಒಂದು ಸತಿ ಜಾಸ್ತಿ ಮಾಡಿದಾಗ ಆಯ್ತಲ್ಲ ಅಂದರೆ ಎಷ್ಟೋ ಭಾನುವಾರಗಳು ಬಿಟ್ಟಿಲ್ವ ನೀವು ಸಂಧ್ಯಾ ಬಂದರೆ ಅದಕ್ಕೆ ಫಿಲಪ್ ಆಗುತ್ತೆ. ಹಾಗೆ ಹೀಗಾಗಿ ಅಂತೂ ಯಾವತ್ತೂ ಬಿಡಬಾರ್ದು ಅಂತಹದ್ದು. ಈ ಪಿತೃಗಳೇನಿದ್ದಾರೆ ಅವರು, ಇವರು ಪಿತೃಗಳ ದೇವತೆಗಳಿದ್ದಾರಲ್ಲ ಅವರು ಐಹಿಕ ಭೋಗ ಭಾಗ್ಯಗಳಲ್ಲಿ ಮುಳುಗೋದ್ರು. ಕಡೆ ಬ್ರಹ್ಮದೇವರಿಗೆ ಗೊತ್ತಾಯಿತು, ನಾನು ಸೃಷ್ಟಿ ಮಾಡಿದ್ದು ಯಜ್ಞಯಾಗಾದಿಗಳನ್ನು ಮಾಡಿ ಪರಮಾತ್ಮನ ಮೆಚ್ಚಿಸಿ ಒಳ್ಳೆಯ ದೇಹ ಕೊಟ್ಟರೆ ನೀವು ಐಹಿಕ ಭೋಗದಲ್ಲಿ ನೀವು ಮುಳುಗಿದ್ದದಕ್ಕೋಸ್ಕರವಾಗಿ ನೀವು ನಿಮ್ಮ ಜ್ಞಾನ ಲೋಪ ಆಗೋಗಲಿ ಎಂದರು. ಸುಮ್ಮನೆ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮ ಜ್ಞಾನ ಎಂಬುದಕ್ಕಂಥದ್ದು ಲೋಪ ಆಗೋಯ್ತು ಅಂದರೆ ನಮ್ಮ ಗತಿಯನ್ನು ಆಲೋಚನೆ ಮಾಡಬೇಕು. ಈಗ ಜ್ಞಾನ ಇದ್ದಿದ್ದಕ್ಕಾಗಿ ಎಲ್ಲ ವಿಷಯ ಹೇಳ್ತಾ ಇದ್ದೇನೆ. ಈಗ ನಾನು ಆ ಬುದ್ಧಿ ಪ್ರಚೋದಕ ಪರಮಾತ್ಮ, ಅದನ್ನು ಮರಿಬಾರ್ದು. ಮೊದಲು ದಾರಿಯಲ್ಲಿ ಹೋಗುವಾಗ ನಮಗೆ ಗಾಡಿನ ಎಲ್ಲೋ ಒಂದು ಸ್ವಲ್ಪ ಈ BP ಶುಗರು ಜಾಸ್ತಿ ಆಗಿಬಿಡ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗೋಯ್ತು ಅಂದರೆ ಎಲ್ಲೂ ಹೋಗ್ತಾ ಇದ್ವಿ ಏನು ಗೊತ್ತಾಗೋದೇ ಇಲ್ಲ, ಸುಮ್ಮನೆ ಹೋಗ್ತಾ ಇರ್ತೀವಿ ಅಷ್ಟೇ. ಯಾರ ಮೇಲೆ ಬಿಟ್ಟರೂ ಗೊತ್ತಾಗಲ್ಲ. ನೋಡಿ, ಆ ಬುದ್ಧಿ ಪ್ರಚೋದನೆ ಇಲ್ಲ ಅಂದರೆ ಎಷ್ಟು ಅನರ್ಥ ಆಗುತ್ತೆ. ಇಲ್ಲಿ ಬನ್ನಿರಿ, ಅಲ್ಲೇ ಕೂತ್ಕೊಂಡಿದ್ದು, ಇಲ್ಲಿ ಬನ್ನಿರಿ. ಹಾಗಾಗಿ ಇಂತಹ ಒಂದು ಈ ಒಂದು ಬುದ್ಧಿಯ ಬಗ್ಗೆ ಅಷ್ಟೊಂದು ನಮಗೆ ಕಾಳಜಿ ವಹಿಸ್ಬೇಕು ನಾವು. ಬುದ್ಧಿ ಇಲ್ಲ ಅಂದರೆ ಏನು ಕೆಲಸ ಮಾಡಲಿಕ್ಕಾಗಲ್ಲ. ಈಗ ಮೊಬೈಲ್ನ ಇದು ಮಾಡಲಿಕ್ಕಾದರೂ ಬುದ್ಧಿ ಬೇಕು, ನಂಬರ್ ಮಾಡಲಿಕ್ಕೆ ಬುದ್ಧಿ ಬೇಡವಾ? ಬಟ್ ಇಂಥ ಬುದ್ಧಿಯನ್ನು ಕೊಟ್ಟಿರತಕ್ಕಂಥ ಪರಮಾತ್ಮ ನಾವು ಮರೆಯೋದು ಹೇಗೆ? ನಿಮಗೆ ಬುದ್ಧಿ ಕೊಟ್ಟರೆ ನಿಮ್ಗೆ ಜ್ಞಾನ ಲೋಪ ಆಗೋಗಲಿ ಅಂತ ಶಾಪ ಕೊಟ್ಟು ಬ್ರಹ್ಮದೇವರೇ ಶಾಪ ಕೊಟ್ಬಿಟ್ರು. ಮತ್ತು ಇನ್ನು ಜ್ಞಾನ ಲೋಪ ಆಗೋದು, ಇನ್ನೇನು ಬದುಕಿದ್ದೇನು ಪ್ರಯೋಜನ? ಅವನು ಜ್ಞಾನ ಇದ್ದೇ ನಮಗೆ ನಾವು ಬದುಕಿದ ಪ್ರಯೋಜನ ಇಲ್ಲ. ಜ್ಞಾನ ಲೋಪ ಆಯಿತು ಅಂದರೆ ನಮ್ಮ ಜೀವನ ಪೂರ್ತಿ ಅಷ್ಟೇ. ಅದಕ್ಕೇನು ಮಾಡಬೇಕು? ಅವನು ಹೋಗಿ ಬ್ರಹ್ಮದೇವರು ಕೇಳಿಕೊಂಡ್ರು, ಸ್ವಾಮಿ ತಪ್ಪಾಯಿತು, ನೀವು ನಮ್ಮನ್ನು ಯಾವ ಉದ್ದೇಶದಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ರೋ ಆ ಉದ್ದೇಶ ನಾವು ಪೂರ್ತಿ ಮಾಡಿಲ್ಲ. ಆದ್ದರಿಂದ ನಮಗೆ ನೀವು ಶಾಪ ಕೊಟ್ಟಿದ್ದೀರಿ. ಅದು ಇನ್ನು ಮುಂದೆ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಆದ್ದರಿಂದ ನಮಗೆ ಪುನಃ ಜ್ಞಾನ ಪ್ರಾಪ್ತಿಯಾಗುವಂತೆ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಆಗ ಅವರು ನಾನು ಜ್ಞಾನ ಕೊಟ್ಟು ಬುದ್ಧಿ ಕೊಟ್ಟು ದೇಹ ಕೊಟ್ಟು ಕರ್ಮ ಮಾಡಿ ಅಂದರೆ ಮಾಡಲಿಲ್ಲ. ಇನ್ನೊಂದು ಸಾರಿ ಪುನಃ ನಾನು ಜ್ಞಾನ ನಿಮ್ಗೆ ಕೊಡೋದಿಲ್ಲ.
ನಿಮ್ಮ ಮಕ್ಕಳನ್ನು ಕೇಳಿಬೇಕಾದ್ರೆ ಅವ್ರಿಗೆ ಜ್ಞಾನ ಕೊಡ್ಬೋದು. ಅದಕ್ಕೆ ಅವರು ಮಕ್ಕಳ ಹತ್ರ ಬಂದರು. ಯಾರು ಯಾವ ದೇವತೆಗಳು ಬ್ರಹ್ಮದೇವರಿಂದ ಸೃಷ್ಟರಾಗಿದ್ದರೋ ಅವರು ತಮ್ಮ ಮಕ್ಕಳ ಹತ್ರ ಬಂದರು. ಮಕ್ಕಳೇ, ನಮಗೆ ಜ್ಞಾನ ಲೋಪ ಆಗಿದೆ, ನೀವು ಜ್ಞಾನವನ್ನು ಕೊಡಿ ಎಂದು ಕೇಳಿದರು. ಅವರು ಬೇಕಾದಷ್ಟು ಪರಮಾತ್ಮನ ತತ್ವೋಪದೇಶಗಳೆಲ್ಲ ಮಾಡಿದರು. ಈ ದೇಹ ಎಂಬತಕ್ಕಂಥದ್ದು ಬಂದಿದ್ದು ಕೇವಲ ಭೋಗಕ್ಕಾಗಿ ಅಲ್ಲ, ಅದರಲ್ಲಿ ಕೂಡ ಬ್ರಾಹ್ಮಣ ದೇಹ ಬಂದಿದ್ದಂಗೂ ಭೋಗಕ್ಕಾಗಿ ಅಲ್ಲ. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೆ ಚೇಹ ಪ್ರೇತ್ಯ ಅನಂತ ಸುಖಾಯ ಚ ಅಂತ ಭಾಗವತ ಹೇಳುತ್ತೆ. ಅಂದರೆ ಈ ಶರೀರ ಕೊಟ್ಟಿದ್ದು ಭೋಗಕ್ಕಾಗಿ ಅಲ್ಲ, ಸಾಧನೆ ಮಾಡಲಿಕ್ಕೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಸಾಧಾರಣವಲ್ಲ ಈ ಶರೀರ. ಒಂದು ಸಾರಿ ಕಳ್ಕೊಂಡಿವೆ ಅಂದರೆ ಪುನಃ ಈ ಶರೀರ ಬರುತ್ತೋ ಇಲ್ಲೋ ಖಂಡಿತ ಗೊತ್ತಿಲ್ಲ. ಶರೀರ ಬರ್ಬೋದು, ನಾಯಿಯೋ ನರಿದೋ ಅಂತ ಶರೀರ ಬಂದು ಏನು ಪ್ರಯೋಜನ? ಒಳ್ಳೆ ಬುದ್ಧಿ ಇರುವ ಸಾಧನ ಮಾಡಿಕೊಳ್ಳುವ ಶರೀರ ಕೊಟ್ಟಾಗ ನಾವು ಅದನ್ನು ವ್ಯರ್ಥ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಮುಂದೆ ಇಂಥ ಶರೀರ ಬರೋದಿಲ್ಲ. ಕೆಲವೆಲ್ಲ 60 ವರ್ಷ ಆದಮೇಲೆ ಮಾನ ಬಿಡಿ ಅಂತಾರೆ. 60 ವರ್ಷ ಆದಮೇಲೆ ಬದುಕಿದ್ದಿರ್ತಾನೆ. ಈಗಂತೂ ಯಾವುದ್ಯಾವುದೋ ಭಯಂಕರ ರೋಗಗಳು ಎಂತೆಂಥವರೋ ಹೊಟ್ಟೋದ್ರು. 30 ವರ್ಷ, 20 ವರ್ಷ, 35 ವರ್ಷ, 40 ವರ್ಷ ಎಲ್ಲರೂ ಹೊಟ್ಟೋದ್ರು. ಯಾರಿಗೂ ಈ ರೋಗಕ್ಕೆ ಇದಿಲ್ಲ, ಬಲಿಯಾಗಲ್ಲ ಅಂತೇನಿಲ್ಲ. ಪರಮಾತ್ಮನ ಅನುಗ್ರಹ ಇರೋಷ್ಟು ಕಾಲ ನಮಗೇನು ತೊಂದರೆ ಇಲ್ಲ ಅಷ್ಟೇ. ಅದಕ್ಕೆ ನಾವು ನಮ್ಮ ಕರ್ತವ್ಯನ ಪೂರ್ಣ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹೀಗಾಗಿ ಅಷ್ಟು ಜ್ಞಾನ ಕೊಟ್ಟ ಮೇಲೆ ಅವರೇನು ಮಾಡಿದ್ರು ಅಂದರೆ, ಮಕ್ಕಳೇ ಹೋಗಿ ಬನ್ನಿ ಅಂದ್ಬಿಟ್ರು. ಯಾರು? ತಮ್ಮ ಮಕ್ಕಳೇ ಅವರು. ಆ ಮಕ್ಕಳೇನೇ ಹೇಳ್ತಾರೆ, ತಂದೆಗಳಿಗೇನು ಹೇಳ್ತಾ ಇದ್ದಾರೆ, ತಂದೆಗಳೇ ಹೋಗಿ ಬನ್ನಿ ಅಂತ ಹೇಳೋದು ಬಿಟ್ಟು ಮಕ್ಕಳೇ ಹೋಗಿ ಬನ್ನಿ ಅಂದ್ಬಿಟ್ರು. ಯಾಕೋ ತುಂಬ ಬೇಜಾರಾಯಿತು ಅವರಿಗೆ, ಆ ದೇವತೆಗಳಿಗೆ. ನಮ್ಮ ಮಕ್ಕಳೇ ನಮ್ಮನ್ನು ಮಕ್ಕಳೇ ಅಂದ್ಬಿಟ್ರಲ್ಲ. ಪುನಃ ಬ್ರಹ್ಮದೇವತ ಹೋಗಿ ಹೇಳಿದರು, ನೋಡಿ ನಾವು ಹೋಗಿದ್ವಿ, ಜ್ಞಾನವನ್ನೇ ಉಪದೇಶ ಮಾಡಿದರು, ಆದರೆ ನಮ್ಮನ್ನೇ ಮಕ್ಕಳೇ ಅಂತ ಕರೆದುಬಿಟ್ರು. ಅದಕ್ಕೆ ಬ್ರಹ್ಮದೇವರು ಹೇಳಿದರು, ಅದೇನು ದೊಡ್ಡ ವಿಚಾರ ಏನಲ್ಲ, ನೀವು ಶರೀರ ಕೊಟ್ಟಿದ್ದರಿಂದ ನಿಮ್ಮ ಮಕ್ಕಳವರು, ಆದರೆ ಶರೀರಕ್ಕಿಂತಲೂ ಕೂಡ ಜ್ಞಾನ ಕೊಟ್ಟಿದ್ದರಿಂದ ನೀವು ಅವರ ಮಕ್ಕಳು ಅಂತ ಹೇಳಿದರು. ಯಸ್ತಾ ವಿಜಾನಾತ್ ಸಪಿತು ಪಿತಾಸತ್. ಯಾರು ಪರಮಾತ್ಮನನ್ನು ತಿಳ್ಕೊಂಡಿದ್ದಾರೋ ಅವರು ತಂದೆಗೂ ತಂದೆ ಅಂತ ಶಾಸ್ತ್ರ ಹೇಳಿದೆ ಅಂತ ಹೇಳಿದರು. ಹಾಗಾದರೆ ಇವರು ಪಿತೃಗಳು ಅಂದರೆ ಯಾವ ದೇವತೆಗಳು ತಮ್ಮ ಮಕ್ಕಳ ಹತ್ರ ಹೋಗಿ ಜ್ಞಾನ ಸಂಪಾದನೆ ಮಾಡ್ಕೊಂಡು ಬಂದರೋ ಅಂಥವರೆಲ್ಲ ಪಿತೃದೇವತೆಗಳು ಅಂತ. ಯಾರು ಜ್ಞಾನ ಉಪದೇಶ ಮಾಡಿದ್ರೋ ಅವರು ಪಿತೃದೇವತೆಗಳು ಅಂತ ಕರೀತಾರೆ. ಅವರು 7 ಜನ ಇದ್ದಾರೆ. ಅದರಲ್ಲಿ 3 ಜನ ಮೂರ್ತರು, 4 ಜನ ಮೂರ್ತರು, 3 ಜನ ಅಮೂರ್ತರು. ಅಮೂರ್ತ ಅಂದರೆ ಏನು? ಇದೆಲ್ಲ ಮೂರ್ತ ಪದಾರ್ಥ, ಕಣ್ಣು ಕಾಣಿಸುತ್ತೆ. ಇದನ್ನು ಬೇಕಾದ್ರೆ ಎತ್ತಿಡ್ಬೋದು. ಮೂರ್ತತ್ವಂ ಕ್ರಿಯಾವತ್ವಂ ಅಂತ ಎತ್ತಿಡ್ಬೋದು ಇಲ್ಲಿಂದ ಅಲ್ಲಿಗೆ ಬೇಕಾದ್ರೆ. ಆದರೆ ಕೆಲವು ಗಾಳಿ ನಮಗೆ ಕಾಣಿಸೋದಿಲ್ಲ. ಆದರೆ ಇಲ್ಲೇ ಇಲ್ಲ ಅಂತ ಹೇಳಿ ಬರೋಲ್ಲ, ನಮಗೆ ಗಾಳಿ ಬೀಸುತ್ತಲ್ಲ. ಅಂದರೆ ಅತ್ಯಂತ ಸೂಕ್ಷ್ಮರಾದ್ದರಿಂದ ಅವರು ಅಮೂರ್ತರು ಅಂತ ಕರೀತಾರೆ. ಯಾರು? ಅವರು ಅಗ್ನಿಶ್ವಾತರು, ಬರಿಹಿಷದರು ಅಂತ. ಅಗ್ನಿಶ್ವಾತರು, ಬರಿಹಿಷದರು, ಆಮೇಲೆ ಆಂಗೀರಸರು ಅಂತಿದ್ದಾರೆ. 4 ಜನ ಇದ್ದಾರೆ, ಸುಕಾಲರು, ಆಮೇಲೆ ಸುಸ್ವದರು, ಇವರೇ ಮೊದಲ 4 ಜನ ಇದ್ದಾರೆ. ಈ 4 ಜನರು ಕೂಡ ಕ್ಷತ್ರಿಯ, ವೈಶ್ಯ, ಶೂದ್ರ, ಇನ್ನಿತರ ಜಾತಿಗಳಿಗೆ ಇವರು ಪಿತೃಗಳು. ಇವರು 3 ಜನರು ಕೂಡ ಬ್ರಾಹ್ಮಣರಿಗೆ ದೇವತೆಗಳು. ಹೀಗೆ ಒಟ್ಟು 7 ಜನ ಈ ಪಿತೃಗಳೇನಿದ್ದಾರೆ ಅವರಿಗೆ ಚಿರಪಿತೃಗಳು ಅಂತ ಹೇಳ್ತಾರೆ. ಚಿರಪಿತೃಗಳು. ನಮ್ಮ ಪಿತೃಗಳಿಗೆ ನಾವು ಮಾಡಿರತಕ್ಕಂಥ ಆಹಾರ ಪದಾರ್ಥ ಏನೇನು ಇಟ್ಟಿದ್ದೀವೋ ಅದೆಲ್ಲವನ್ನೂ ಕೂಡ ಅವರವರಿಗೆ ಬೇಕಾದ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಡುವವರು ಇವರೇ ಪಿತೃಗಳು. ಆದ್ದರಿಂದ ಇಂತಹ ಪಿತೃಗಳನ್ನು ನಾವು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಪಿತೃಗಳು ಅಂತ. ಹಾಗಾದರೆ ನಮ್ಮ ಪಿತೃಗಳೇ ನಾವು ಪಿತೃಗಳನ್ನು ತಿಳ್ಕೊಂಡಿದ್ದರೆ ತಪ್ಪದು. ನಮ್ಮ ಪಿತೃಗಳು ಅಲ್ಲ ಅಂತ ನಾವು ಹೇಳೋದಿಲ್ಲ, ಅವರು ಪಿತೃಗಳೇ. ಆದರೆ ಪಿಂಡ ಪ್ರದಾನ ಮಾಡ್ತಾ ಇರೋದೇನಿದೆ ಅದು ಆ ಪಿತೃಗಳಿಗೆ ತಲುಪಿಸಲಿಕ್ಕೆ ಈ ಚಿರಪಿತೃಗಳಿದ್ದಾರಲ್ಲ ಅವರ ಅಂತರ್ಯಾಮಿಯಾದ ವಸುರುದ್ರ ಆದಿತ್ಯ ಅಂತರ್ಯಾಮಿಯಾದ ಪ್ರದ್ಯುಮ್ನ ಸಂಗ್ರಹಣ ವಾಸುದೇವ ರೂಪಿಯಾದ ಪರಮಾತ್ಮನನ್ನು ಅರ್ಚನೆ ಮಾಡೋದು.
ಯಾರು ಶ್ರಾದ್ದವನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ ಅವರು ನನ್ನನ್ನೇ ಅರ್ಚನೆ ಮಾಡ್ತಾರೆ ಎಂಬುದಾಗಿ ಪರಮಾತ್ಮನೇ ಹೇಳ್ಕೊಂಡಿದ್ದಾನೆ. ಆದ್ದರಿಂದ ಇದೆಲ್ಲ ಕಾರಣಗಳಿಂದ ತ್ವಯಾಚ ಆರಾಧ್ಯಮಾನಾಸ್ತೆ ನಾಮಗೋತ್ರಾದಿ ಕೀರ್ತನೈ ಅಸ್ಮಾಂಚ ಆಪ್ಯಾಯಯಿಷ್ಯಂತಿ ಸ್ವರ್ಗಸ್ಥಾನಪಿ ಭಾರತ. ಇದು ಶಂತನು ಮಹಾರಾಜ ಇವನಿಗೆ ಭೀಷ್ಮಾಚಾರ್ಯ ಹೇಳತಕ್ಕಂಥ ಮಾತು. ಮುಂದೆ ಪಿತೃ, ಪಿತಾಮಹ, ಪ್ರಪಿತಾಮಹ 3 ಜನ ಇದ್ದಾರೆ. ಪಿತೃಗಳಲ್ಲಿ 8 ಜನ ವಸುಗಳಿದ್ದಾರೆ ಅಂತ ಹೇಳಿದೆ. ಪಿತಾಮಹರಲ್ಲಿ 11 ಜನ ರುದ್ರಿದ್ದಾರೆ. ಪ್ರಪಿತಾಮಹದಲ್ಲಿ ಆದಿತ್ಯ ಅಂದರೆ 12 ಆದಿತ್ಯರಿದ್ದಾರೆ. ಇವರು ವೈಖಾರಿಕ, ತೈಜಸ, ತಾಮಸ ಎಂಬುದಾಗಿ 3 ವಿಧ ಇದೆ. ಒಟ್ಟು ಎಷ್ಟಾಯಿತು? ಅವರು 31 ಆಯಿತು. 8 ಆಮೇಲೆ 11 12 12 11 8 ಅಂದರೆ 31 ಆಯಿತು. 31 ಇಂಟು 3 ಯಾವುದು? ವೈಖಾರಿಕ, ತೈಜಸ, ತಾಮಸ ಅಂತ 3, ಒಟ್ಟು 93 ಆಯಿತು. ಅನಿರುದ್ಧ ಬಿಟ್ಟರೆ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಪರಮಾತ್ಮನ ರೂಪ, ಒಟ್ಟು 96 ಶ್ರಾದ್ದ ಅಂದರೆ ಇದು ಎಂಬುದಾಗಿ ಪಿತೃಗಣ ಸಂಧಿ ಏನಿದೆ ಅದರಲ್ಲಿ ಹರಿಕಥಾಮಸಾರದಲ್ಲಿ ಹೇಳ್ತಾ ಇದ್ದಾರೆ. ನೀವು ಶ್ರಾದ್ದ ಮಾಡಿ ಆದಮೇಲೆ, ತರ್ಪಣ ಬಿಟ್ಟು ಆದಮೇಲೆ ಶ್ರಾದ್ದದ ಫಲವೇ ನಿಮ್ಗೆ ಬರಬೇಕು ಅಂತಿತ್ತು ಅಂದರೆ ಹರಿಕಥಾಮೃತ ಸಾರದ ಪಿತೃಗಣ ಸಂಧಿಯನ್ನು ಓದ್ಬಿಡಿ ಅದನ್ನು. ಅಥವಾ ಕಾಟಕ ಉಪನಿಷತ್ತನ್ನು ಪೂರ್ತಿ ಓದಿದರೂ ಕೂಡ ನಮಗೆ ಶ್ರಾದ್ದ ಮಾಡಿದ ಫಲವೇ ಬರುತ್ತೆ. ಕೇವಲ ನಾವು ಬಿಟ್ಟಿದ್ದು ಎಳ್ಳು ತರ್ಪಣ ಮಾತ್ರ, ಆದರೆ ಅಷ್ಟೊಂದು ಶ್ರೇಷ್ಠವಾದದ್ದು ಅಂತ ಎಲ್ಲ ಪರಮಾತ್ಮನ ಮಹಿಮೆಗಳನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ಅವರು ಪಿತೃಗಣ ಸಂಧಿ ಎಂಬುದಾಗಿ ಮಾಡಿ ನಮಗೆಲ್ಲ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಇದಾದ ಮೇಲೆ ಇನ್ನೊಂದು ಹೇಳ್ತಾರೆ, ತಂದೆ ತಾಯಿ ಅವರಲ್ಲಿ ಪ್ರದ್ಯುಮ್ನ, ಪಿತಾಮಹರಲ್ಲಿ ಸಂಕರ್ಷಣ, ಪ್ರಪಿತಾಮಹರಲ್ಲಿ ವಾಸುದೇವ, ಹೀಗಿರ್ತಾರೆ. ಇದಾದ ಮೇಲೆ ಅವರು ತಲುಪಲಿಕ್ಕೆ ಮಾರ್ಗಗಳು ಯಾವುದು? ಶ್ರಾದ್ದದಲ್ಲಿ ಬೇಕಾಗಿರ್ತಕ್ಕಂಥ ಇದೆಲ್ಲ ಮಾರ್ಕಂಡೇಯರ ಒಂದು ಪ್ರಶ್ನೆಗಳಲ್ಲೇ ಬರ್ತಾ ಇದೆ. ನಮಗೆ ಬಹಳ ಅನುಕೂಲವಾಗಿದೆ ಅದು. ಅವರು ಹೇಳ್ತಾ ಇದ್ದಾರೆ, ದರ್ಭೆ ಎಂಬತಕ್ಕಂಥದ್ದು ಮುಖ್ಯವಾಗಿ ಬೇಕು. ದರ್ಭೆನೇ ಬೇಕಾಗಿರೋದು. ಈ ದರ್ಭೆ ಇಲ್ಲ ಅಂತಾಯಿತು ಅಂದರೆ ಶ್ರಾದ್ದ ಎಂಬತಕ್ಕಂಥದ್ದು ನಡೆಯೋದೇ ಇಲ್ಲ. ಇದಕ್ಕೆ ಈ ಪ್ರಶ್ನೆಗಿಂತ ಮೊದಲು ನಮಗೆ ಇನ್ನೊಂದು ಪ್ರಶ್ನೆ ನಾವು ಹಾಕ್ಕೋಬೇಕು. ಅವರೇ ಹಾಕ್ಕೊಂಡಿದ್ದಾರೆ. ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿಯೂ ಕೂಡ 143ನೇ ಅಧ್ಯಾಯದಲ್ಲಿ ಈ ಶ್ರಾದ್ದದ ಬಗ್ಗೆ ಮಾತಾಡಿದ್ದಾರೆ. ವರಾಹರೂಪಿಯಾದ ಮೊಟ್ಟ ಮೊದಲು ಪಿಂಡ ಪ್ರದಾನ ಮಾಡಿದ್ದೇನೆ ಪರಮಾತ್ಮ ಅಂತೆ. ಯಾರಿಗೆ ಮಾಡ್ದ? ಅವರಪ್ಪನಿಗೆ. ಪರಮಾತ್ಮನಿಗೆ ಅಪ್ಪ ಯಾವನಿದ್ದಾನೆ? ಹಾಗಾದ್ರೆ ಅವನ ಪಿಂಡ ಅವನೇ ಹಾಕ್ಕೊಂಡ ಅಂತ ಆಯಿತು. ನಮ್ಮ ಪಿಂಡ ನಾವೇ ಹಾಕ್ಕೊಂಬಿಡೋದು ಆಗತ್ತೇನೋ? ಹಾಕ್ಕೊಳ್ಳಿಕ್ಕೆ ಹಾಕ್ಕೊತಾರೆ. ಯಾವಾಗ ಆತ್ಮಶ್ರಾದ್ದ ಅಂತ ಹೇಳ್ತಾರೆ, ಸನ್ಯಾಸ ತಗೊಳ್ಳೋವಾಗ ಈ ಮಗನ ಸಂಬಂಧ ಇರೋದಿಲ್ಲ, ಅದಕ್ಕೆ ಅವನ ಪಿಂಡ ಅವನೇ ಮಾಡ್ಕೊಂಬಿಡ್ತಾನೆ. ಹಾಕ್ಕೋಬೇಕು ಅಂತಿದ್ದೆ ಹಾಕ್ಕೊತಾರೆ. ಸರಿ, ಪರಮಾತ್ಮ ತನ್ನ ಪಿಂಡ ತಾನೇ ಹಾಕ್ಕೊಂಡಿದ್ದಾನೆ. ಯಾವಾಗ? ಭೂಮಿ ಎಂಬತಕ್ಕಂಥದ್ದು ನೀರಲ್ಲಿ ಮುಳುಗೋಗಿದೆ. ಆ ಸಂದರ್ಭದಲ್ಲಿ ವರಾಹರೂಪಿಯಾದ ಪರಮಾತ್ಮ ಬಂದ, ನೀರಲ್ಲಿ ಹಾರದ, ಅಡ್ಡ ಬಂದಿರತಕ್ಕಂಥ ಹಿರಣ್ಯಾಕ್ಷನನ್ನು ಕೊಂದಾಗದ ಆ ಭೂಮಿ ಇತ್ತಲ್ಲ, ಅದನ್ನು ತನ್ನ ಕೋರೆ ಹಲ್ಲುಗಳಲ್ಲಿ ಇಟ್ಕೊಂಡು ಮೇಲೆ ಬಂದು ಆ ತನ್ನ ಕಕ್ಷೆ ಎಲ್ಲಿರಬೇಕೋ ಅಲ್ಲಿ ಇಟ್ಬಿಟ್ಟ. ಅದನ್ನು ಇಟ್ಟಾದ ಮೇಲೆ ಸರಿಯಾಗಿ ಕುತುಬ ಕಾಲ ಬಂದಿತ್ತು. ಕುತುಬ ಕಾಲ ಅಂದರೆ ನಾನು ಹೇಳಿನಲ್ಲ, 6 ಗಂಟೆಗೆ ಸೂರ್ಯೋದಯ ಆಯಿತು ಅಂದರೆ 10:24 ಹಿಡಿದು 11:36, 11:36ರಿಂದ 12:24, ಅಲ್ಲಿಂದ 1 ಹೀಗೆ ಒಂದು ಕುತುಬ ಕಾಲ ಬರುತ್ತೆ. ಈ ಮಧ್ಯದ ಕಾಲದಲ್ಲಿ ಪಿಂಡ ಪ್ರದಾನ ಮಾಡ್ತಾ ಇರಬೇಕು. ಅಂದರೆ ಸುಮಾರು 12:24 ಆ ಸಂದರ್ಭದಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಕುತುಬ ಕಾಲ ಅಂತ ಹೇಳ್ತಾರೆ. ಕುತಪ ಅಂದರೆ ಕು ಅಂದರೆ ಭೂಮಿ, ತಪ ಅಂದರೆ ಬಿಸಿಯಾದದ್ದು, ಭೂಮಿ ಬಿಸಿಯಾಗಿರುವ ಜಾಗ ಅಂತ. ಈ ಅರ್ಥ ತೊಗೊಂಬಿಟ್ರೆ ನಾವು ಈ ಆಂಧ್ರ ಮತ್ತು ತಮಿಳ್ನಾಡಿಗೆ ಹೋದೆ, ಇದು 9 ಗಂಟೆಗೇ ಭೂಮಿಯಲ್ಲಿ ಬಿಸಿಯಾಗಿ ಹೋಗಿರುತ್ತೆ, ಮತ್ತು 9ಕ್ಕೆ ಶ್ರಾದ್ದ ಮಾಡಿಬಿಡ್ಬೋದಲ್ಲ. ಅಂದರೆ ಹಾಗಲ್ಲ. ಕು ಅಂದರೆ ಕುತ್ಸಿತವಾದ ಪಾಪಗಳು, ಅದನ್ನು ತಾಪಗೊಳಿಸ್ತಕ್ಕಂಥ ಕಾಲ. ಆಗ ನಮ್ಮ ಪಾಪಗಳು ಪರಿಹಾರ ಮಾಡ್ಕೋಬೇಕು. ನಾವು ಪರಿಹಾರ ಮಾಡ್ಕೊಂಡು ನಾವೇ ಪಾಪವನ್ನು ಇಟ್ಕೊಂಡು ನಾವು ಶ್ರಾದ್ದ ಮಾಡೋದು ಹೇಗೆ? ಅಪ್ಪನ ಪಾಪಲ ಪರಿಹಾರ ಮಾಡಲಿಕ್ಕೋಸ್ಕರ ನಾವು ಶ್ರಾದ್ದ ಮಾಡ್ತಾ ಇದ್ದೇವೆ. ನಮ್ಮದೇ ಒಂದು ರಾಶಿ ಪಾಪ ಇದೆ, ಮತ್ತು ಇನ್ನು ನಾವು ಪರಿಹಾರ ಮಾಡ್ಕೊಳ್ಳೋದೇನಿದೆ ಅಂದರೆ ಅದಕ್ಕಾಗಿ ಈ ದರ್ಭೆಗಳು, ಆಮೇಲೆ ಮುಂಡನಂ ಪಿಂಡದಾನಂಚ
ಸರ್ವತೀರ್ಥೇ ಸ್ವಯಂ ವಿಧಿ ಅಂತ. ತೀರ್ಥಕ್ಷೇತ್ರಕ್ಕೆ ಹೋದಾಗ ಬದರಿ ಮತ್ತು ವಿಶಾಲ ಅಂತಿದಲ್ಲ, ಅದಲ್ಲಿ ಅಲ್ಲಿ ಪಿಂಡ ಪ್ರದಾನ ಮಾಡಿಕೊಡ್ದು. ಪಿಂಡ ಪ್ರದಾನ ಮಾಡಿಕೊಡ್ದು ಅಂದರೆ ಏನು, ಅದಕ್ಕೆ ಅರ್ಥ ಬೇರೆ. ಯಾವಾಗದು ಅಂತ ಹೇಳ್ತಾರೆ. ಮುಂಡನ ಅಂಕು ಮಾಡಿಸ್ಕೊಳ್ಳೇಬಾರ್ದು, ಪಿಂಡ ಪ್ರದಾನ ಮಾತ್ರ ಮಾಡಿಸ್ಕೋಬೇಕು. ಪಿಂಡನ ಮಾಡಿಸ್ಕೋಬಾರ್ದು ಅಂತ. ಮುಂಡನ ಮಾಡಿಸ್ಕೋಬೇಕು ಎಲ್ಲಿ, ಹರಿದ್ವಾರದಲ್ಲಿ. ಅಲ್ಲಿಂದ ಬಂದು ಪಿಂಡ ಪ್ರದಾನ ಮಾಡಬೇಕು ಎಲ್ಲಿ, ಬದರಿಯಲ್ಲಿ. ವಜ್ಜಯಿತ್ವ ವಿಶಾಲಾಂ, ಆಮೇಲೆ ಕುರುಕ್ಷೇತ್ರಂ ಅಂತ ಹೇಳ್ಬಿಟ್ಟು ಒಂದು 2-3 ಸ್ಥಾನಗಳು ಕೊಟ್ಟಿದ್ದಾರೆ. ಅಲ್ಲಿ ನಾವು ಪಿಂಡ ಪ್ರದಾನ ಮಾತ್ರ ಮಾಡಬೇಕಷ್ಟು ಹೊರತಾಗಿ ಮುಂಡನ ಮಾಡಿಸ್ಕೊಳ್ಳೋದು. ಮುಂಡನ ಯಾಕೆ ಮಾಡಿಸ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಮುಂಡನ ಅಂದರೆ ಮುಂಡರಿಸ್ಬಿಡೋದಲ್ಲ, ತಿರುಪತಿ ಹೋಗಿ ಮಾಡಿಸ್ಕೊತಾರಲ್ಲ, ಹಾಗಲ್ಲ. ಅಲ್ಲಿ ಹೋದರೆ ಅವನ ತಿರುಪತಿ ಶ್ರೀನಿವಾಸ ಇದ್ದ, ಅವನು 3 ನಾಮ ಕೂಡ ಹಾಕ್ಕೊಂಬಿಟ್ಟಿರ್ತಾನೆ. ಮುಂಡನ ಮಾಡಿಸ್ಕೊಂಡು 3 ನಾಮ ಹಾಕ್ಕೊಂಡು ಹೋಗು ಅಂತಾನೆ. ಅಂದ್ರೇನು, ಇಲ್ಲಿ ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ನೀವು ಮಾಡಿದ್ದು 3 ನಾಮ ಅಷ್ಟೇ, ನಿಮಗೆ ಸಿಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಅದರ ತಾತ್ಪರ್ಯ ಏನು ಅಂದರೆ, ನಮ್ಮ ಕೂದಲಿನಲ್ಲಿ ನಾವು ಮಾಡಿರತಕ್ಕಂಥ ಪಾಪಗಳು ಎಲ್ಲೆಲ್ಲಿ ಇರುತ್ತೆ ಅಂತ ಶಾಸ್ತ್ರ ಹೇಳಿದೆ. ಮನೆಯಿಂದ ದೇವಸ್ಥಾನಕ್ಕೆ ಬಂದಾಗ, ನಮ್ಮ ಮನೆಯಿಂದ ಈ ದೇವಸ್ಥಾನಕ್ಕೆ ನಾವು ಬಂದ್ವಿ ಅಂತ ಹೇಳಿದ್ರೆ, ನಾವು ಮಾಡಿರತಕ್ಕಂಥ ಪಾಪಗಳೆಲ್ಲವೂ ಕೂಡ ನಮ್ಮ ಪಾದದಲ್ಲಿ ಇರುತ್ತೆ. ಪಾದದಲ್ಲಿ ಅಂದ್ರೇನು, ಪಾದರಕ್ಷೆ ಹಾಕ್ಕೊಂಬರ್ತೀವಲ್ಲ, ಪಾದರಕ್ಷೆಯಲ್ಲಿ ಇರುತ್ತೆ. ಕಾಲು ತೊಳ್ಕೊಂಡ್ವಿ, ಚಪ್ಪಲಿ ಅಲ್ಲಿ ಬಿಟ್ವಿ, ಚಪ್ಪಲಿಗೇನು ತೊಳೆಯಲ್ವಲ್ಲ, ತೊಳಿಬಾರ್ದು ನೀರಲ್ಲಿ, ಆಮೇಲೆ ಹಾಕ್ಕೊಳ್ಳಿಕ್ಕಾಗಲ್ಲ ಅಷ್ಟೇ. ಹಾಗಾಗಿ ಚಪ್ಪಲಿನ ಅಲ್ಲೇ ಇಟ್ವಿ, ಪಾದ ತೊಳ್ಕೊಂಡ್ವಿ. ಈ ಕಾಲಿರ್ತಕ್ಕಂಥ ಪಾದ ಇದಲ್ಲ ಪಾಪ, ಅದು ಆ ಪಾದರಕ್ಷೆಯಲ್ಲಿ ಬಂದ್ಬಿಡ್ತು. ಅದಕ್ಕೆ ಪಾದರಕ್ಷೆ ಅಂತ ಹೇಳ್ತಾರೆ. ಪಾದದಲ್ಲಿರುವ ಕಾಲು ಭಾಗ ಪಾಪವನ್ನು ತಾನು ತೆಗೆದುಕೊಂಡು ರಕ್ಷಣೆ ಮಾಡುತ್ತೆ ನಮ್ಮನ್ನು. ಈ ಮಧ್ಯೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರ ಪಾದರಕ್ಷೆಯನ್ನು ಹೊಡ್ಕೊಂಡು ಹೊಟ್ಟೋದು ಅಂತ ಹೇಳಿದ್ರೆ, ನಮ್ಮ ಕಾಲು ಭಾಗ ಪಾಪ ಹೊಟ್ಟೋಯ್ತು, ಏನು ತೊಂದರೆ ಇಲ್ಲ. ಏಟಾದ್ರೆ ಹಣೆ ಬರೋ ಒಂದು 500 ರೂಪಾಯಿ ಆ ಚಪ್ಪಲಿದು, 500 ರೂಪಾಯಿಗೆ ಕಾಲು ಭಾಗ ಪಾಪ ಹೋಗೋದಾದರೆ ನಾವು ಪ್ರತಿ ವಾರವೂ ಬೇಕಾದ್ರೆ ಕಳ್ಕೊತೀವಿ. ಬೇಕಾದ್ರೆ 500 ರೂಪಾಯಿ ಕಾಲು ಭಾಗ 4 ಸಾರಿ ಕಳ್ಕೊಂಡ್ರೆ ಆಗೋಯ್ತು ಅಷ್ಟೇ, ಪೂರ್ತಿ ಏನು ಪಾಪವೇ ಇಲ್ಲ. ಆಮೇಲೆ ಹೊಸದಾಗಿ ಎಷ್ಟು ಬೇಕೋ ಪಾಪ ಮಾಡ್ಬೋದಲ್ವ. ಇಷ್ಟು ಮೂರ್ಖವಾಗಿ ಶಾಸ್ತ್ರ ಹೇಳೋದಿಲ್ಲ. ಕಾಲು ಭಾಗ ಪಾಪ ಹೋಯ್ತಲ್ಲಿ. ಇದು ಮನೆಯಿಂದ ದೇವಸ್ಥಾನಕ್ಕೆ ಬಂದಾಗ ಪಾಪ ಕಳೆದುಕೊಳ್ಳುವ ರೀತಿ. ಮನೆಯಿಂದ ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ಏನು ಮಾಡೋದು? ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ನಮಗೆ ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ನಮ್ಮ ತಲೆ ಕೂದಲಲ್ಲಿ ಬಂದಿರುತ್ತೆ. ಕೂದಲಂಗೂ ಇದ್ದೇ ಇರುತ್ತಲ್ಲ, ಪೂರ್ತಿ ಬಾಲ್ಡ್ ಆಗೋದೇ ಇಲ್ಲ, ಯಾರೋ ಒಬ್ಬೊಬ್ಬರಿಗಷ್ಟೇ. ಪೂರ್ತಿ ಕೂದಲು ಉದುರೋದು ಅಂತಿಲ್ಲ, ಏನೋ ಹಿಂದೋ ಮುಂದೆ ಎಲ್ಲೋ ಇದ್ದೇ ಇರುತ್ತಂತ. ಅಂತೂ ಅಲ್ಲಿ ಪಾಪ ಇದ್ದಿತ್ತು. ಜುಟ್ಟಿದ್ದಾಗ ಅಲ್ಲಿ ನಾವು ಮುಂಡನ ಮಾಡಿಸ್ಬಿಡ್ಬಾರ್ದು. ಮುಂಡನ ಆಗಿತ್ತು ಅಂದರೆ ಮಾಡಿಸ್ಬೇಕು, ಆದರೂ ಕ್ಷೌರಕ್ಕೆ ಹೋಗ್ಬಿಟ್ಟು ಅದಕ್ಕೆ ದಕ್ಷಿಣೆ ಕೊಡಬೇಕು ಅವನಿಗೆ, ಅದು ನಿಯಮ. ಹೀಗಾಗಿ ಕೂದಲಿರ್ತಕ್ಕಂಥ ಪಾಪಗಳೆಲ್ಲ ಕಳ್ಕೊಂಬಿಟ್ವಿ. ನಾವು ಶ್ರಾದ್ದ ಮಾಡಲಿಕ್ಕೆ ನಮಗೆ ಈಗ ಅಧಿಕಾರ ಬಂತು. ಪುನಃ ಮುಂದೆ ಇದಕ್ಕೆ ಹೋದ್ವಿ ನಾವು, ಯಾವುದು ತೀರ್ಥಕ್ಷೇತ್ರ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತೀರ್ಥಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಪಾಪಗಳು ಎಲ್ಲಿ ಹೋಗಬೇಕು? ಇಲ್ಲಿಗಿಂತಲೂ ಇಲ್ಲಿದ್ದರೆ ಏನು ಇರ್ತಾ ಇದ್ದಿಲ್ಲ, ಮಾಮೂಲಾಗಿ ಪೂಜೆ ಗೀಜೆ ಮಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ವಿ. ಇಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಆ ವಾತಾವರಣ ಯಾವುದು ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಒಂದು ಕಡೆ ಅತೀ ಬಿಸಿ, ಒಂದು ಕಡೆ ಅತೀ ಚಳಿ, ಒಂದು ಕಡೆ ಮಳೆ, ಈ ಊಟ ಬೇರೆ ಯಾವಾಗಲೋ ಎಲ್ಲೆಲ್ಲೋ ಪ್ರಯಾಣ, ಹೀಗೆಲ್ಲ ಶುರು ಆಗುತ್ತೆ. ಆಗ ಏನೇನೋ ಪಾಪಗಳು. ಬದರಿಗೆ ಹೋದಾಗ ಸ್ನಾನ ಮಾಡಿ ನಾವು ಕಾಫಿ ಕುಡಿಬೇಕು ಅಂತ ಇರೋದು ವಿಧಿಯಲ್ಲ, ನಾವು ಮಾಡ್ಕೊಂಡಿದ್ದು. ಆದರೆ ಚಳಿ ನೋಡಿಬಿಟ್ಟು ಅವರು ಮೊದಲು ಕಾಫಿ ಕೊಟ್ಬಿಡಪ್ಪ, ಆಮೇಲೆ ನಾವು ಸ್ನಾನ ಮಾಡ್ತೀವಿ ಅಂತ ಅಂದವರು ಇದ್ದಾರೆ. ಅಂದರೆ ಏನು, ಎಲ್ಲ ಪಾಪಗಳು ಜಾಸ್ತಿ ಆಯಿತು. ಯಾಕೆ? ಅನ್ಯಕ್ಷೇತ್ರೆ ಕೃತಂ ಪಾಪಂ ಪುಣ್ಯಕ್ಷೇತ್ರೆ ವಿನಶ್ಯತಿ, ಪುಣ್ಯಕ್ಷೇತ್ರೆ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಆ ಪಾಪಗಳೆಲ್ಲ ವಜ್ರಲೇಪ ಆಗೋಯ್ತು. ಈಗ ಈ ಪಾಪಗಳಲ್ಲಿ ಎಲ್ಲಿ ಹಂಚಿಕೊಳ್ಳೋದು? ಆ ಯಾರು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ದ ಅವನ ಒಂದು ಪಾಪಗಳೆಲ್ಲವೂ ಕೂಡ ಅವನು ತಿನ್ನುವ ಅನ್ನದಲ್ಲಿ ಬರುತ್ತೆ. ಅವನು ತಿನ್ನುವ ಅನ್ನದಲ್ಲಿ ಅಂದರೆ ಈ ಅನ್ನ ಈ ಪಾಪವನ್ನು ಹೆಂಗೆ ಪರಿಹಾರ ಮಾಡ್ಕೊಳ್ಳೋದು? ಅದಕ್ಕೆ ಬದರಿ ಸಮಾರಾಧನೆ ಮಾಡ್ತಾರೆ. ಬದರಿ ಸಮಾರಾಧನೆ ಮಾಡಿ ಎಲ್ಲರಿಗೂ ಊಟ ಹಾಕಿಬಿಡ್ತಾರೆ. ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು ಯಾವುದು ಅಂತ, ಈ ಅನ್ನವು ಯಾವುದೂ ಗೊತ್ತಿಲ್ಲ ಅವರಿಗೆ. ಎಲ್ಲ ಊಟವನ್ನು ತಿಂದರು, ತುಂಬ ಚೆನ್ನಾಗಿತ್ತಪ್ಪ ಅಡುಗೆ ಅಂದರು, ಹೊರಟೋದ್ರು. ಮತ್ತು ಈಗ ಪಾಪ ಬಂತಲ್ಲ, ಬದರಿ ಸಮಾರಾಧನೆ ಅಂತ ಕರೆದುಬಿಟ್ಟು ಪಾಪವನ್ನು ಹಂಚಿದ್ದು ಪಾಪ ಬರಲಿಲ್ವಾ? ಅಂದರೆ
ಇದಕ್ಕಾಗಿ ಶಾಸ್ತ್ರ ಹೇಳುತ್ತೆ, ಯಾರು ಬದರಿಗೆ ಹೋಗಿ ಬಂದವನ ಮುಖವನ್ನು ನೋಡಿ ಅವನಿಗೆ ನೋಡ್ತಾನೋ ಎಲ್ಲ ಪಾಪಗಳು ಪರಿಹಾರ ಅಂತ. ಊಟ ಆದಮೇಲೆ ನಾವು ಅವನಿಗೆ ಹೇಳದೆ ಹೋಗಬಾರ್ದು, ನೋಡಪ್ಪ ಒಳ್ಳೆ ಊಟ ಆಗಿದ್ದೆ, ನಾವಂತೂ ಬದರಿಗೆ ಹೋಗ್ಲಿಕ್ಕಾಗಲಿಲ್ಲ, ನೀವಾದರೂ ಹೋಗಿ ಬಂದಿದ್ದೆ, ನಿನ್ನ ದರ್ಶನವೇ ಸಾಕು ಅಂತ ಹೇಳಿ ಬಂದ ಅಂದರೆ ಆ ಪಾಪ ಪೂರ್ತಿ ಪರಿಹಾರ ಆಯಿತು. ನೋಡಿ, ಯಾರಿಗೂ ಪಾಪ ಇಲ್ಲ. ಹೀಗೆ ಈ ಒಂದು ಎಲ್ಲೆಲ್ಲಿ ಪಾಪಗಳು ಇರುತ್ತೆ ಎಂಬುದು ಮಾಡಿಕೊಂಡು ಮುಂಡನಂ ಪಿಂಡದಾನಂಚ ಸರ್ವತೀರ್ಥೆ ಸ್ವಯಂ ವಿಧಿ. ಎಲ್ಲಿ ಹೋದರೂ ಕೂಡ ಮುಂಡಾದ ಪ್ರಯಾಗದಲ್ಲಂಕೂ ಮುಂಡನ ಮಾಡಿಸ್ಕೊಳ್ಳೇಬೇಕು. ಪತಿವ್ರತ ಸ್ತ್ರೀಯರೂ ಕೂಡ ಆ ಪ್ರಯಾಗಕ್ಕೆ ಬಂದಾಗ ತನ್ನ ಗಂಡನ ಮೂಲಕವಾಗಿ 1-2 ಅಂಗುಲದಷ್ಟು ಆ ಜಡೆಯ ಕೂದಲನ್ನು ಕತ್ತರಿಸಿ ಅದನ್ನು ತ್ರಿವೇಣಿಗಳಲ್ಲಿ ಬಿಡ್ತಾರೆ. ಅದು ವೇಣಿ ದಾನ. ಅದು ಯಾರ್ಯಾರು ಕ್ಷೌರಿಕ ಮಾಡೋದಿಲ್ಲ, ಗಂಡನೇ ಕತ್ತರಿಸೋದು. ಕೂದಲು ಕತ್ತರಿಸಿದ್ದಕ್ಕಾಗಿ ಗಂಡನ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ತನ್ನ ಹೆಂಡತಿ ಕೂದಲನ್ನು ಕತ್ತರಿಸಿದ್ದಕ್ಕಾಗಿ ಗಂಡ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಎಲ್ಲ ದೇಶದಲ್ಲಿ ಪ್ರಾಯಶ್ಚಿತ್ತ ಅಂದರೆ ಬಂಗಾರ. ಅದಕ್ಕಾಗಿ ಆ ಜಡೆಗೆ ಇಷ್ಟುದ್ದ ಬಂಗಾರ ಅವರೇ ಕೊಡ್ತಾರೆ. ಯಾರು ಮಾಡಿಸ್ತಾರೋ ಅವರೇನೆ. 1,000 ರೂಪಾಯಿ 1,500 ರೂಪಾಯಿ ಇಸ್ಕೊತಾರೆ. ಆ ಬಂಗಾರದ ಪುನಃ ಅವರಿಗೆ ಕೊಟ್ಬಿಡಬೇಕು. ಎಲ್ಲ ಅವರೇ ತಯಾರು ಮಾಡಿಕೊಡ್ತಾರೆ, ಅವರೇ ತೊಗೊತಾರೆ ಅಷ್ಟೆ. ಅಂತೂ ಇಷ್ಟೆಲ್ಲ ಅದರಲ್ಲಿದೆ. ಇದು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ದರ್ಭೆ ಎಂಬತಕ್ಕಂಥದ್ದಿದಲ್ಲ, ಅದು ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಪಾಪಗಳನ್ನು ಪರಿಹಾರ ಮಾಡೋದು. ದರ್ಭೆ ಹುಟ್ಟಿದ್ದ ಹಾಗೆ ಪುರಾಣ ಹೇಳುತ್ತೆ, ವಿರಂಚಿನ ಸಹೋತ್ಪನ್ನ. ಬ್ರಹ್ಮದೇವರು ಹುಟ್ಟುವಾಗಲೇ ದರ್ಭೆನೂ ಹುಟ್ಟುಬಿಡ್ತಾನೆ. ಇದು ಪುರಾಣ ಹೇಳ್ತಕ್ಕಂಥದ್ದು. ಆದರೆ ನಾನು ವರಾಹನ ಕತೆ ಹೇಳ್ತಾ ಇದ್ದೆ ನಾನು. ಆ ವರಾಹದೇವರೇನಿದ್ದಾರೆ ಅವರು ಆ ಕಕ್ಷೆಯಲ್ಲಿ ಭೂಮಿಯನ್ನು ಇಟ್ಟ ಮೇಲೆ ಇದಿತ್ತಲ್ಲ, ಸರಿಯಾಗಿ ಕುತುಬ ಕಾಲ 12 ಗಂಟೆ 12:30 ಆಗಿದೆ. ಮೇಲೆ ನೀರಿಂದ ಬಂದ ಕೂಡಲೇ ಮೈ ಜಾಡಿಸಿದ್ರು. ಜಾಡಿಸಿದ ಕೂಡಲೇ ಅವರ ಕೂದಲುಗಳೆಲ್ಲ ಅಲ್ಲಲ್ಲೂ ಬಿದ್ದವು. ಅಲ್ಲೆಲ್ಲ ದರ್ಭೆಗಳು ಹುಟ್ಕೊಂಡವು. ಅನಂತರದಲ್ಲಿ ಆ ಮೈಯನ್ನು ಕೊಡವಿದ್ರಲ್ಲ, ಇಲ್ಲೆಲ್ಲ ಮಣ್ಣು ಮೆತ್ಕೊಂಡಿತ್ತು. ಯಾವುದಕ್ಕೆ? ಆ ಒಂದು ಅವನು ಎಬ್ಬಿಸ್ರಿ, ಅವ್ರನ್ನ ಲೋಕದಲ್ಲೇ ಇಲ್ಲ, ಅವರು ವೈಕುಂಠಕ್ಕೆ ಹೊರಟೋಗಿದ್ದಾರೆ. ಹಾಗಾಗಿ ಇಂತಹ ಒಂದು ಜಾಗ ಇರಲ್ಲ. ಇದು ಜ್ಞಾನಕಾರಿ ನಡೆಯುವ ಜಾಗ ಅಲ್ವಾ? ಅಜ್ಞಾನಕಾರಿ ಇಲ್ಲಿ ನಡೆಸಬಾರ್ದಲ್ವಾ? ಹೀಗೆ ಇಂತಹ ಒಂದು ವರಾಹರೂಪಿಯಾದ ಪರಮಾತ್ಮ ಏನಿದ್ದಾನೆ, ಅವನು ಆ ಕೋರೆ ಹಲ್ಲುಗಳಿಗೆಲ್ಲ ಮಣ್ಣು ಮುಚ್ಕೊಂಡಿತ್ತು. ಮಣ್ಣು ಏನ್ರಿ, ನಮಗೂ ಕೂಡ ಯಥಾ ಪ್ರಕಾರ ಇದು ಮರೆಸ್ಬಿಡ್ತೀರಿ ಅಷ್ಟೇ. ಹೀಗಾಗಿ ಆ ಕೋರೆ ಹಣ್ಣು ಏನು ಮಣ್ಣುಗಳು ಮುಚ್ಕೊಂಡಿತ್ತೋ, ಮಣ್ಣು ಮೆತ್ಕೊಂಡಿತ್ತಲ್ಲ, ಅದು ಚುಚ್ಚಿದಾಗ ಜಾಡದ್ದಾದನ 3 ಪಿಂಡ ಆಗೋಯಿತು. ಹಾಗಾದರೆ ಪರಮಾತ್ಮ ಇದ್ದಲ್ಲ, ದರ್ಭೆಗಳೇನು ಕೂದಲು ಬಿತ್ತು, ಅದರ ಮೇಲೆ ಕುತುಬ ಕಾಲ ಬಂದಿದೆ, ದರ್ಭೆಗಳಿದೆ, ಆ ಮಣ್ಣಿಂದ 3 ಪಿಂಡ ಮಾಡಿಬಿಟ್ಟ. ಅವನು ಹೇಳ್ತಾನೆ, ಯಾರು ಪಿಂಡ ಪ್ರದಾನ ಮಾಡೋದು? ನಾನು ಮಣ್ಣನ್ನು ಉಂಡೆಯಂತೆ ಮಾಡಿ ದರ್ಭೆಯ ಮೇಲೆ ಪಿಂಡ ಇಟ್ಟಿದ್ದರಿಂದ ಪಿತೃಗಳನ್ನು ಆರಾಧನೆ ಮಾಡುವವರು ಇದೇ ರೀತಿ ಅನ್ನದಿಂದ ಮಾಡಲಿ. ಅನ್ನ ಗತಿ ಇಲ್ಲ ಅಂದರೆ ಮಣ್ಣಿಂದ ಮಾಡಲಿ. ಅದಕ್ಕೆ ಮಾಧವ ಬ್ರಾಹ್ಮಣ ಶ್ರೀನಿವಾಸ ಗಲ್ದಲ್ಲಿ ಮಣ್ಣಿಂದ ಮಾಡಿದ್ದವನಿಗೆ ಅನ್ನಗತಿ ಇಲ್ಲ. ಹಾಗಾದರೆ ಪಿಂಡ ಯಾಕೆ ಮಾಡಬೇಕು ಅಂತ ಆಯ್ತಲ್ಲ, ಪಿಂಡದಲ್ಲಿ ಅವನನ್ನು ದೇವತೆಗಳನ್ನು ಕರಿಬೇಕು. ಪಿತೃ ದೇವತೆಗಳನ್ನು ನಾವು ಕರಿತೀವಿ ಪಿಂಡದಲ್ಲಿ. ಅದು ಹೇಗ್ರಿ ಬರ್ತಾರವರು? ಅಷ್ಟು ಬರೋ ಶಕ್ತಿ ಇದ್ದಿದ್ದರೆ ಈ ಪಿಂಡ ಯಾಕೆ ಅಪೇಕ್ಷೆ ಪಡ್ತಾರವರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಪಿಂಡಕ್ಕೆ ನಾವು ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ, ಪಿಂಡದಲ್ಲಿ 8 ವಸ್ತುಗಳು ಹಾಕ್ತೇವೆ ನಾವು. ಮೊದಲನೆಯದು ಅನ್ನ ಇದ್ದೇ ಇದೆ, ಎಳ್ಳು ಹಾಕ್ತೇವೆ, ತುಪ್ಪ ಹಾಕ್ತೇವೆ, ಜೇನುತುಪ್ಪ ಹಾಕ್ತೇವೆ, ಹಾಲು ಹಾಕ್ತೇವೆ, ಮೊಸರು ಹಾಕ್ತೇವೆ, ಆಮೇಲೆ ನೀರು ಹಾಕ್ತೇವೆ, ಕಳಶಿ ಜಲ. 8 ವಸ್ತು ಆಯಿತು. ಒಂದೊಂದು ವಸ್ತುವಿನಿಂದ ಒಂದೊಂದು ಅವಯವ ಬರುತ್ತೆ ಆ ಪಿಂಡದಲ್ಲಿ ಹಾಕಿದ್ದರಿಂದ. ಹಾಗೆ ಪಿತೃಗಳು ಇಲ್ಲಿ ಬರ್ತಾರೆ, ಅವ್ರ ಶರೀರ ಅಂಥದ್ದು ಸೂಕ್ಷ್ಮ. ಈ ಶರೀರ ಇಲ್ಲ, ನಾವು ಕೊಟ್ಟಿದ್ದ ತಿನ್ನಲಿಕ್ಕೆ ಎಲ್ಲಿದೆ ಅವ್ರಿಗೆ ಶರೀರ. ಈ ಪಿಂಡದಿಂದ ಮಾಡಿಬಿಟ್ಟು ನಾವು ಅವ್ರಿಗೆ ನೈವೇದ್ಯ ಮಾಡ್ತೀವಿ.
ಪಿಂಡವನ್ನು ಇಟ್ಟು ನೈವೇದ್ಯ ಮಾಡ್ತೀವಿ ನಾವು. ಪಿಂಡ ಇಟ್ಟ ಮೇಲೆ ನಾವು ಏನು ಪಿಂಡ ಪ್ರದಾನ ಮಾಡಿದ್ದೇವೆ, ಬ್ರಾಹ್ಮಣರಿಗೆ ಏನು ಊಟ ಬಡಿಸಿದ್ದೇವೆ, ಅದನ್ನೇ ಸ್ವಲ್ಪ ಒಂದು ದೊನ್ನೆಲ್ಲಿ ತೀರಿಬಿಟ್ಟು ನಾವು ನೈವೇದ್ಯ ಮಾಡ್ತೀವಿ. ಇದು ಅವ್ರಿಗೆ ಹೋಗುತ್ತೆ. ಮತ್ತು ದೇಹವೇ ಇಲ್ಲದೆ ಹೇಗೆ ತಿಂತಾರೆ ಅಂತ ಪ್ರಶ್ನೆ ಬಂದರೆ, ದೇಹ ಬಂತೀಗ ಯಾವುದರಿಂದ? ಅನ್ನ ಮತ್ತು ಯಾವ ಎಳ್ಳಿದೆ ಅದರಿಂದ ಶಿರಸ್ಸು ಬರುತ್ತೆ, ಮೊಸರು ಹಾಕಿದ್ದರಿಂದ ಮೂಗು ಬರುತ್ತೆ, ಆಮೇಲೆ ಕಣ್ಣು, ಕಿವಿ, ಬಾಯಿ, ನಾಲಿಗೆ, ರೋಮಗಳು ಎಲ್ಲ ಅವಿಗಳು ಕೂಡ ಬರುತ್ತೆ. ಅಷ್ಟು ಅವಿವು ಕೂಡ ಇದರಿಂದ ಬರುತ್ತೆ. ಹಾಗಾದರೆ ಪಿತೃಗಳೇನಿದ್ದಾರೆ ಅವರು ಇದರಲ್ಲಿ ಬಂದು ಪೂರ್ಣವಾಗಿ ಸನ್ನಿಹಿತರಾದರು. ಹೀಗಾಗಿ ನಾವು ಶ್ರಾದ್ದವನ್ನು ಬೋಧನೆ ಮಾಡಬೇಕಲ್ಲ ಅವರು. ನಾವು ಅಗ್ನಿಗೆ ನಾವು ಹೋಮ ಮಾಡಿದ್ವಿ ಅಂದರೆ ಅಗ್ನಿಯಲ್ಲಿ ಹೋಮ ಮಾಡಿದ್ವಿ ಅಂದರೆ ಇಂದ್ರಾಯ ಸ್ವಾಹ ಅಂತ ತುಪ್ಪ ಹಾಕಿದ್ವಿ ಅಂದರೆ ಅದು ಇಂದ್ರದೇವನ ಹೋಗಿ ತಲುಪತ್ತೆ. ಹೇಗೆ? ಅಗ್ನಿ ಇದ್ದಾನಲ್ಲ ಅವನು ಹೋಗಿ ಕೊಡ್ತಾನೆ. ಅಗ್ನಿ ಮುಖ ವೈ ದೇವಾಹ, ದೇವತೆಗಳಿಗೆಲ್ಲ ಅಗ್ನಿಯೇ ಬಾಯಿ, ಅವನ ಮೂಲಕ ತಿಂತಾರೆ. ಮತ್ತು ಪಿತೃಗಳು ಹೇಗೆ ಅಂದರೆ ಪಾಣಿ ಮುಖ ವೈ ಪಿತರಹ ಅಂತ, ಕೈಗಳೇ ಮುಖ. ಬ್ರಾಹ್ಮಣರಿಗೆ ನಾವು ಕೈಗೆ ದಕ್ಷಿಣೆ ಕೊಡೋದು, ಆಮೇಲೆ ಅವರ ಕೈಗೆ ಊಟವನ್ನು ಹಾಕೋದು. ಕೈಗೆ ಊಟ ಹಾಕೋದು ಅಂದರೆ ಊಟ ಮಾಡ್ತಾರೆ ಅಂತ ಅರ್ಥ. ಇದರಿಂದ ಅವರು ಪಿತೃ ಸಂತೋಷ ಪಡ್ತಾರೆ. ಪಿತೃಗಳು ಬಂದಿರಬೇಕಲ್ಲ, ಬಂದರು ಅಂತ ಹೆಂಗೆ ಗೊತ್ತಾಗತ್ತೆ? ಅದಕ್ಕೆ ಶಾಸ್ತ್ರ ಹೇಳುತ್ತೆ. ಈಗ ನಾವು ಬ್ರಾಹ್ಮಣರಿಗೆ ನಾವು ಊಟಕ್ಕೆ ಹೇಳ್ತೀವಿ, ನಾವು ಬ್ರಾಹ್ಮಣರಿಗೆ ಊಟಕ್ಕೆ ಹೇಳ್ತೀವಿ, ಸ್ವಾಮಿ ನಾಳೆ ಪಕ್ಷ ಮಾಡ್ತಾ ಇದ್ದೇವೆ, ತಾವು ಬರಬೇಕು, ವಿಶ್ವದೇವತೆ ಸ್ಥಾನಕ್ಕೆ ನೀವು ಕೂತ್ಕೊಳ್ಳಿ. ನೋಡಿ, ವಿಶ್ವದೇವತೆ ಸ್ಥಾನ ಮತ್ತು ಪಿತೃಸ್ಥಾನ. ವಿಶ್ವದೇವತೆಗಳು ಅಂತ ಹೇಳಿದ್ರೆ ವಿಶ್ವ ಎಂಬತಕ್ಕಂಥ ದಕ್ಷ ಪುತ್ರಿಯಲ್ಲಿ ಬ್ರಹ್ಮದೇವರ ಪುತ್ರನಾಗತಕ್ಕಂಥ ಯಾರೋ ಕಾಶ್ಯಪನಿಂದ ಹುಟ್ಟಿರತಕ್ಕಂಥವರು 10 ಜನ, ಅಂದರೆ ಧರ್ಮ ಅಂತ ಅವನಿಗೆ ಹೆಸರು. ಧರ್ಮ ಪ್ರಜಾಪತಿ ಅಂತ ಅವನಿಗೆ ಹೆಸರು. ಧರ್ಮ ಪ್ರಜಾಪತಿಯಿಂದ ದಕ್ಷನ ಮಗಳಾದ 10 ಜನ ಮಕ್ಕಳಲ್ಲಿ ವಿಶ್ವ ಎಂಬತಕ್ಕಂಥವಳಿಂದ ಹುಟ್ಟಿದವರು ವಿಶ್ವೇ ದೇವತೆಗಳು. ವಿಶ್ವೇ ದೇವತೆಗಳು ಎಲ್ಲ ದೇವತೆಗಳು ಅಂತ ಅರ್ಥ ಅದಲ್ಲ, ಇಲ್ಲಿ ಅವ್ರ ಹೆಸರೇ ವಿಶ್ವೇ ದೇವತೆಗಳು ಅಂತ. ಈ ಒಂದು ಶ್ರಾದ್ದ ಮಾಡ್ತಾ ಇದ್ದೀವಲ್ಲ, ಒಟ್ಟು 10 ಜನ ಇದ್ದಾರೆ. ಪುರೂರವ ಆರ್ದ್ರಕ ಸಂಜ್ಞಕಾನಾಂ ವಿಶ್ವೇಶಾಂ ದೇವಾನಾಂ. ಪುರೂರವ ಆರ್ದ್ರಕ ಇದು ಕಾಲಶ್ರಾದ್ದದಲ್ಲಿ, ತಂದೆ ಶ್ರಾದ್ದ ಮಾಡ್ತಿರಲ್ಲ, ಸಾಂವತ್ಸರಿಕ ಶ್ರಾದ್ದ ಮಾಡಿದಾಗ ಪುರೂರವ ಆರ್ದ್ರವ. ನಾಂದಿ ಶ್ರಾದ್ದ ಮಾಡ್ತಿರಲ್ಲ, ನಾಂದಿ ಮದುವೆಯಲ್ಲಿ ಮುಂಜಿಲ್ ನಾಂದಿ ಮಾಡ್ತಿರಲ್ಲ, ಆಗ ಸತ್ಯವಸು ಸಂಜ್ಞಕಾಹ ವಿಶ್ವೇ ದೇವಾಹ ಅಂತ ಹೇಳ್ತಾರೆ. ಸತ್ಯವಸು ಸಂಜ್ಞಕ. ಈಗ ಒಂದು ಅಪರ ಪಕ್ಷದಲ್ಲಿ ಮಾಡ್ತಕ್ಕಂಥದ್ದು ಕೂಡ ಧೂರಿಲೋಚನ, ಕಾಮ್ಯ, ಕಾಲ, ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ಶ್ರಾದ್ದದಲ್ಲಿ ಒಬ್ಬೊಬ್ಬರು ಇರ್ತಾರೆ. ಈ 10 ಜನರು ಕೂಡ ಅವರು ವಿಶ್ವೇ ದೇವತೆಗಳು ಅಂತ ಹೇಳ್ತಾರೆ. ಅವರನ್ನು ಯಾವತ್ತೂ ಕೂಡ ಸಮಸಂಖ್ಯೆಯಲ್ಲೇ ಕರಿಬೇಕು. 2, 4, 6, 8 ಹಿಂಗೆ ಕರಿಬೇಕು. ಅಥವಾ ಒಂದಕ್ಕೆ ಎಕ್ಸಂಪ್ಷನ್ ಯಾವತ್ತೂ ಕೂಡ, ಒಂದು ಪರವಾಗಿಲ್ಲ. ವಿಷಮ ಅಂದರೆ 3, 5, 7, 9 ಅಷ್ಟೇ. ಯಾರಿದು? ಪಿತೃದೇವತೆ ಸ್ಥಾನಕ್ಕೆ ವಿಷಮ ಸಂಖ್ಯೆಯಲ್ಲಿ ಇರಬೇಕು, ಒಂದಕ್ಕೆ ತೊಂದರೆ ಇಲ್ಲ. ಅದಕ್ಕೋಸ್ಕರನೇ ಒಬ್ಬ ವಿಶ್ವೇ ದೇವತೆಗೆ ಒಬ್ಬ ಪಿತೃಸ್ಥಾನಕ್ಕೆ ಇಬ್ಬರನ್ನು ಕೊಟ್ಬಿಟ್ಟು ಶ್ರಾದ್ದ ಮುಗಿಸ್ಬಿಡ್ತಾರೆ. ಇದು ಕಡೇ ಪಕ್ಷ. ಇದು 9 ಜನ ಕೊಡಿಸ್ಬೋದು. ಆದಷ್ಟು ಶ್ರಾದ್ದವನ್ನು ವಿಸ್ತಾರ ಮಾಡಬಾರ್ದು. ಯಾಕೆಂದರೆ ಮೈಲಿಗೆಗಳು ಜಾಸ್ತಿ ಆಗುತ್ತೆ, ಅವಂತ ಮಾತಾಡಬೇಕಾಗತ್ತೆ, ಮೌನ ಮುರಿಬೇಕಾಗತ್ತೆ, ಆಮೇಲೆ ಆಹಾರ ಪದಾರ್ಥಗಳೆಲ್ಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಒಬ್ಬರು ಬರಲಿಲ್ಲ ಅಂದರೆ ಕಾಯ್ತಾ ಇರಬೇಕಾಗುತ್ತೆ, ಬೇರೆಯವರೆಲ್ಲ ಕಾಯಬೇಕಾಗುತ್ತೆ. ಅದಕ್ಕೆ ತುಂಬ ಜನನ್ನು ಹಚ್ಚಿಕೊಂಡು ತಲೆ ಬಿಸಿ ಮಾಡ್ಕೋಬಾರ್ದು, ಶ್ರಾದ್ದ ಘಾತ ಮಾಡಿಸ್ಕೋಬಾರ್ದು. ಆದ್ದರಿಂದ ಆದಷ್ಟು ಇದು ವಿಶ್ವೇ ದೇವತೆಗಳು. ಪಿತೃದೇವತೆಗಳು ಇಷ್ಟೊತ್ತು ಹೇಳಿದೆ, ಪಿತೃಗಳು ಗೊತ್ತಾಯಿತು, ವಿಶ್ವೇ ದೇವತೆಗಳು ಗೊತ್ತಾಯಿತು. ಇವರ ಮೂಲಕವೇ ಮಾಡಬೇಕು. ಇದ್ರ ಮೇಲೆ ಪ್ರಶ್ನೆ ಬರ್ತದೆ, ವಿಶ್ವೇ ದೇವತೆಗಳು ಯಾಕೆ ಬೇಕು ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರಾದ್ದದ ಫಂಡಮೆಂಟಲ್ಲೇ ಗೊತ್ತಿಲ್ಲ ಅಂದಮೇಲೆ ಗರುಡ ಪುರಾಣ ಕೇಳಿ ಏನು ಪ್ರಯೋಜನ? ಗರುಡ ಪುರಾಣಗಳು ಬರೋದು ಇದ್ರ ವಿಸ್ತಾರವೇ ಬರೋದು. ಆದ್ದರಿಂದ ಸಂಕ್ಷೇಪವಾಗಿ ಮೊದಲು ತಿಳ್ಕೊಂಡು ಆಮೇಲೆ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ವಿಷಯಗಳೇ ಬೇಕಾದಷ್ಟಿದೆ. 15 ದಿವಸ ಅಲ್ಲ, 150 ದಿವಸ ಬೇಕಾದರೆ ಗರುಡ ಪುರಾಣ ಹೇಳ್ಬೋದು, ಅಷ್ಟು ವಿಷಯ ಇದೆ ಅದರಲ್ಲಿ. ಏನೋ ಒಂದು ವಾರದಲ್ಲಿ, 3 ದಿವಸದಲ್ಲಿ, 10 ದಿವಸದಲ್ಲಿ ಮುಗಿಸ್ಬೋಣ, ಹಾಗೆಲ್ಲ ಮುಗಿಸ್ಬೋದು. ಬೇಕಾದ್ರೆ ಮುಗಿಸ್ತೀವಿ ಅಷ್ಟೇ, ಮುಗಿಯಲ್ಲ. ಹಾಗಾಗಿ ಇದೆಲ್ಲ ಸಂಕ್ಷೇಪವಾಗಿ ತಿಳಿಸ್ತಾ ಇರೋದು. ಇದೆಲ್ಲ ತಿಳ್ಕೊಂಡ ಮೇಲೆ ಆಗ ಕತೆ ನಿಮಗೆ ಜ್ಞಾಪಕ ಬರುತ್ತೆ. ಪೂರ್ತಿ ಇಲ್ಲಿ ಗರುಡ ಪುರಾಣ ಹೇಳುವಾಗ ವಿಶ್ವೇ ದೇವತೆಗಳು ಬಂದರು ಅಂದಾಗೆ ಯಾರು ವಿಶ್ವದೇವ ಅದೇ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊದಲು ಹೇಳ್ತಾ ಇರೋದು
ದರ್ಬೆ ಯಾತಕ್ಕೆ, ವಿಶ್ವದೇವತೆಗಳ ಯಾತಕ್ಕೆ, ಎಳ್ಳು ಯಾತಕ್ಕೆ, ಕುದುಬಕಾಲ ಯಾತಕ್ಕೆ, ದೌಹಿತ್ರ ಯಾತಕ್ಕೆ, ಏನು ಮಾಡಿದ್ರು? ವಿಶ್ವದೇವತೆ ಆಗಬೇಕು. ದೇವತೆ ಪಿತೃದೇವತೆಗಳೆಲ್ಲರೂ ಕೂಡ ಅವರಿಗೇನೇನು ದಾನಗಳು ಕೊಡ್ತಾ ಇದ್ದಾರೆ, ಬ್ರಾಹ್ಮಣರಿಗೆ ಮತ್ತು ಪಿತೃದೇವತೆ ದಾನ ಕೊಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ರಾಕ್ಷಸರು ಬಂದು ಕಿತ್ಕೊಂಡು ಹೊರಟೋಗ್ತಾರೆ. ಕೈಯಿಂದ ಕಿತ್ಕೊಂಡು ಹೋಗ್ತಾ ಇದ್ದರು. ಆಗ ಬ್ರಹ್ಮದೇವರು ಮೊರೆ ಇಟ್ಟರು, ಸ್ವಾಮಿ ನಮಗೆ ದಾನ ತೊಗೊಳ್ಳೋದು ಹೆಸರು ಕೈಗೆ ಸಿಗೋದೇ ಇಲ್ಲ, ಆ ದೈತ್ಯರೆಲ್ಲ ಹೊಡ್ಕೊಂಡು ಹೋಗ್ತಾರೆ ಅಂದರು. ಆಗ ವಿಶ್ವೇ ದೇವತೆಗಳನ್ನು ಸೃಷ್ಟಿ ಮಾಡಿದರು. ಅಂದರೆ ಇವರು ರಕ್ಷಣೆ ಮಾಡ್ತಾರೆ ಅಂತ. ಅದಕ್ಕೆ ಮೊದಲು ವಿಶ್ವೇ ದೇವತೆಗಳು ಬರ್ತಾರೆ, ಮುಂದೆ ಆಮೇಲೆ ಇವರು ಬರ್ತಾರೆ, ಪಿತೃದೇವರು ಬರ್ತಾರೆ. ಈಗ ನಾವು 3 ಜನಕ್ಕೆ ಬ್ರಾಹ್ಮಣರಿಗೆ ಊಟಕ್ಕೆ ಹೇಳಿದ್ದೇನೆ ಅಂತ ತಿಳ್ಕೊಳ್ಳೋಣ. ಈಗ 3 ಜನಕ್ಕೆ ನೀವು ಬರಬೇಕು ಪಿತೃಸ್ಥಾನಕ್ಕೆ, 2 ಇದಕ್ಕೆ, 1ಕ್ಕೆ ಪಿತೃಸ್ಥಾನಕ್ಕೆ ಅಂತ ಹೇಳಿದ್ವಿ ನಾವು, ಅಥವಾ 5 ಜನಕ್ಕೆ ಹೇಳಿದ್ವಿ. ಅವರೇ ಮಾಡಿದ್ರು, ಎಲ್ಲಿ ಶ್ರಾದ್ದ ಮಾಡ್ತೀರಿ? ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು. ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಶ್ರಾದ್ದ ಮಾಡಿದ್ರಿ ಅಂದರೆ ಆ ಮೃತನಾದವನು ಇರ್ತಾನಲ್ಲ, ಅವನಿಗೆ ಅಭಿಮಾನ ನಮ್ಮ ಮನೆಯಲ್ಲೇ, ಅದು 8 ಪಟ್ಟು ನಮಗೆ ಫಲ ಬರುತ್ತೆ. ಈಗೆಲ್ಲ ಮನೆಗಳೆಲ್ಲ ಅನುಕೂಲ ಇಲ್ಲ ಅಂತ ನಾವೇ ಭ್ರಮೆ ಮಾಡ್ಕೊಂಬಿಟ್ಟಿದ್ದೇವೆ. ಬಾವಿ ಇಲ್ಲ ಅಂತ ಹೇಳಿಬಿಡ್ತೇವೆ, ಆಮೇಲೆ ಅಗ್ಗಿಷ್ಟಿಗೆ ಇಲ್ಲ ಅಂತ ಹೇಳಿಬಿಡ್ತೇವೆ, ಇಡ್ಲಿಲ್ಲ ಅಂತ ಹೇಳಿಬಿಡ್ತೇವೆ. ಎಲ್ಲ ಇಲ್ಲ ಇದ್ದರೂ ಕೂಡ ಅದೊಂದು ಇಷ್ಟೊಂದು ವ್ಯವಸ್ಥೆ ಬೇಕಾದರೆ ಮೊಬೈಲ್ ಕಳೆದೋಯ್ತು ಅಂದರೆ ಓಡ್ ಹೋಗಿ ಅಂಗಡಿನ ತೊಗೊಂಬರ್ತಾನೆ. ಅಂಥವನು ಹೋಗಿ ಒಂದಿಷ್ಟು ಇದ್ಲು ಒಂದು ಅಗ್ಗಿಷ್ಟಿಗೆ ತಂದು ಇಟ್ಕೊಟ್ಟಿರೋಕ್ಕಾಗಲ್ವಾ? ನಮಗೆ ಬೇಕಾಗಿಲ್ಲ ಅಷ್ಟೇ, ನಮಗೆ ಬೇಕಾಗಿಲ್ಲ. ನೀರು ಬೇಕು ಅಂದರೆ ಬಾವಿ ನೀರಿಲ್ಲ, ನಲ್ಲಿ ನೀರು ಬರೋಲ್ಲ, ಏನು ಮಾಡಬೇಕು? ಅಲ್ಲೊಂದು ಸ್ವಲ್ಪ ದೂರದಲ್ಲಿ ನೀರಿದೆ, ತೊಗೊಂಬ, ಮಡಿಲು ತಂದಿಡು. ಶ್ರದ್ಧೆ, ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಇದು ಮಾಡಿದ್ರೆ ಎಲ್ಲವೂ ಅನುಕೂಲ ಆಗುತ್ತೆ. ಮಾಡ್ಕೋಬೇಕು ಅದನ್ನು. ಈಗ ನಾಡದ್ದು ನಾವು ಶ್ರಾದ್ದ ಮಾಡ್ತೀವಿ, ಭರಣಿ ಶ್ರಾದ್ದ ಮಾಡ್ತೀವಿ ಅಂದರೆ 2 ದಿವಸ ಅವಕಾಶ ಇರಲ್ವಾ? ಎಲ್ಲ ವಸ್ತುದ್ದನ್ನೇ ಕೊಡೋದು ನಾವು. ನಮ್ಗೆ ಬೇಕಾಗಿದ್ದಲ್ಲಿ ತಂದ್ಕೋತೀವಿ. ಚಪ್ಪಲಿ ಇಲ್ಲ ಅಂದರೆ ಹೊಸ ಚಪ್ಪಲಿ ತಂದುಬಿಡ್ತೇವೆ. ಮಕ್ಕಳೇನಾದ್ರು ಕೇಳಿ ಬಂದಾಯಿತು ಅಂದರೆ ನಮಗೆ ಆಸಕ್ತಿ ಎಂಬುದು ಮುಖ್ಯವಾದದ್ದಷ್ಟೇ. ಹೀಗಾಗಿ ವಿಶ್ವೇ ದೇವತೆಗಳು ಗೊತ್ತಾಯಿತು, ಅವರು ಶ್ರಾದ್ದ ರಕ್ಷಕರು. ಅದಕ್ಕಾಗಿ ಈ ಪಿತೃದೇವತೆಗಳು ಏನಿದ್ದಾರೆ ಅವರಿಗೆ ಈಗ ನನಗೆ ಊಟಕ್ಕೆ ಹೇಳಿದರು, ಇನ್ನೊಬ್ಬರು ಯಾರು 3 ಜನಕ್ಕೆ ಊಟಕ್ಕೆ ಹೇಳಿದರು. ನಾವು ಎಲ್ಲಿ ಶ್ರಾದ್ದ ಮಾಡ್ತೀವಪ್ಪ ಅಂದರೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರು. ನಾವು ಒಂದು 11 ಗಂಟೆಯೋ 11 ಗಂಟೆ ಬರಬೇಕು ಅಂತ ಹೇಳಿದರು. ಅಷ್ಟು ನಾವು ಬಂದು ಅಲ್ಲಿ ನಿಂತ್ಕೊಂಡ್ವಿ, ಅವರ ಮನೆ ಹತ್ರ ಬಂದ್ವಿ. ಬರುವಾಗ ಯಾವ ಪಿತೃಪಿತಾಮಹಾದಿಗಳು ಬರಬೇಕು ಶ್ರಾದ್ದಕ್ಕೆ, ಅವರು ಗಾಳಿ ರೂಪದಲ್ಲಿ ಬಂದು ಅವರ ಮನೆ ಮುಂದೆ ನಿಂತ್ಕೊಂಡಿರ್ತಾರೆ. ಈ ಮಠದಲ್ಲಿ ನೀವು ಶ್ರಾದ್ದ ಮಾಡ್ತೀರಿ ಅಂದರೆ ಆ ಮಠದ ದ್ವಾರ ಇದಲ್ಲ, ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಆ ಬ್ರಾಹ್ಮಣ ಎಂಬತಕ್ಕಂಥವನು ಒಳಗಡೆ ಬಂದು ಕೂಡಲೇ, ಬ್ರಾಹ್ಮಣ ಬಂದು ಕೂಡಲೇ ಅವನಲ್ಲಿ ಗಾಳಿ ರೂಪದಲ್ಲಿರ್ತಾರೆ ಪಿತೃಪಿತಾಮಹ, ಅವರಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಸೇರಿಕೊಂಡು ಅವರೇ ಮಾಡ್ತಾರೆ. ಅವರು ಹಾಕತಕ್ಕಂಥ ಊಟ ಉಪಚಾರಗಳೆಲ್ಲವನ್ನು ಸ್ವೀಕಾರ ಮಾಡಿ ಆ ಮಗನಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದಕ್ಕಾಗಿ ನಾವು ಶ್ರಾದ್ದವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಆಗ ನಿಮಗೆ ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರ ಬಂತು. ಈಗ ಅಂದರೆ ಏನು? ವಿಶ್ವೇ ದೇವತೆಗಳು ಯಾಕೆ ಬೇಕು? ಆ ಪಿಂಡಾದಿಗಳನ್ನು ದಾನ ದಕ್ಷಿಣ ರಕ್ಷಣೆ ಮಾಡಲಿಕ್ಕೋಸ್ಕರ ಅವರು ಬೇಕು. ಪಿತೃಗಳೇ ಆಗಬೇಕು, ನಾವು ಶ್ರಾದ್ದ ಮಾಡ್ತಾ ಇರೋದೇ ಅವರಿಗಾಗಿ, ಅವರ ಅನುಗ್ರಹ ಪಡಲಿಕ್ಕೋಸ್ಕರವಾಗಿ. ಅಲ್ಲದೆ ಪಿತೃಗಳು ಬಂದು ಹೇಗೆ ತಿಂತಾರೆ ಬ್ರಾಹ್ಮಣ ರೂಪದಲ್ಲಿ ಅಂದರೆ ಅವರು ಹೇಗೆ ಬರ್ತಾರೆ ಅಂದರೆ, ಪಿಂಡ ಎಂಬುದು 8 ಲಕ್ಷಣ ಆದ್ದರಿಂದ 8 ವಸ್ತು ಹಾಕಿರ್ತೀವಿ. ಆದ್ದರಿಂದ ಒಂದೊಂದು ವಸ್ತುವಿನಲ್ಲಿ ಒಂದೊಂದು ಅವಯವ ಅವರಿಗೆ ಬರೋದರಿಂದ ಅವರಿಗೆ ಪಿಂಡದಲ್ಲಿ ಕೂಡ ಅವರು ಬರ್ತಾರೆ ಅಂತಾಯಿತು. ಮತ್ತು ಆ ಬ್ರಾಹ್ಮಣರು ಊಟ ಮಾಡಿದ್ರೆ ಇವು ಸೇರೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಗಾಳಿ ರೂಪದಲ್ಲೇ ಪಿತೃಪಿತಾಮಹಾದಿಗಳು ಬಂದು ಆ ಬ್ರಾಹ್ಮಣರಲ್ಲಿ ಸೇರಿಕೊಂಡು ಅವರಲ್ಲಿ ಇದ್ಕೊಂಡು ಊಟ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತಾಯಿತು. ಈಗ ಬ್ರಾಹ್ಮಣಿಗೂ ಸಂತೋಷ ಆಯಿತು, ಪಿತೃಗಳು ಸಂತೋಷ ಆಯಿತು. ಎಲ್ಲಿ ಕಂಡಿದೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರಕಾಂಡದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಪದ್ಮಪುರಾಣದಲ್ಲಿ 2 ಕಡೆ ಪಿತೃಗಳೇನಿದ್ದಾರೆ ಅವರೇ ಮೃತರಾದವರು ಬಂದು ಊಟ ಮಾಡಿದ್ದನ್ನು ನೋಡಿದವರು ಇದ್ದಾರೆ. ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಯಿತು ಅಂದರೆ, ದಶರಥ ಮಹಾರಾಜ ರಾಮಚಂದ್ರ ದೇವರು ವನವಾಸಕ್ಕೆ ಬಂದು ಕೂಡಲೇ 7ನೇ ದಿವಸದಲ್ಲೇ ಅವನು ಮೃತನಾಗ್ಬಿಟ್ಟ. ಆ ರಾಮಚಂದ್ರ ದೇವರ ವಿಗ್ರಹವನ್ನು ತಳೆಯಲಾರದೆ ಅವರು ಇದಾಗಿಬಿಟ್ರು. ಈ ಮಧ್ಯದಲ್ಲಿ ಅವರಿಗೆ ರಾಮ ಮತ್ತು ಲಕ್ಷ್ಮಣ ಪಿತೃಗಳಿಗೆ ಶ್ರಾದ್ದ ಮಾಡಬೇಕು ಅಂತ ಹೊರಟಿದ್ದಾನೆ. ಶ್ರಾದ್ದ ಮಾಡುವಾಗ ಎಲ್ಲ ಅಡುಗೆ ಎಲ್ಲ ತಯಾರಾಗಿದೆ. ಸೀತಾದೇವಿ ಅಡುಗೆ ಮಾಡಿದ್ದಾರೆ. ಯಾವತ್ತೂ ಕೂಡ ಸೊಸೆ ಮಾಡಿಬಿಟ್ಲೆ ಪಿತೃಗಳಿಗೆ ಭಾರಿ ಸಂತೋಷ ಅಂತ ಹೇಳ್ತಾರೆ. ಹಾಗಾಗಿ ಸೀತಾ ಅಡುಗೆ ಮಾಡಿದ್ದಾಳೆ. ಬಡಿಸೋರು ಯಾರು? ಅವಳೇ ಬಡಿಸೋದು ವಾಸಿ. 3 ಕೆಲಸ ಅವಳಿಗೆ. ಅಡುಗೆ ಮಾಡೋದು ಅವಳೇ,
ಬಡಿಸೋದವಳೆ, ಊಟ ಎಲ್ಲ ಆದಮೇಲೆ ಅವರು ವಿಸರ್ಜನೆ ಮಾಡುವ ಎಲೆ ಎತ್ತೋದು ಅವಳೆ. ಅಥವಾ ಇವ್ರಿಗೆ ಬೇಕಾದ್ರೆ ಎಲೆ ಎತ್ತಬೋದು, ಯಾರು ಕರ್ತೃಗಳಿದ್ದ ಅವರು ಎಲೆ ಎತ್ತಬೋದು, ಏನು ತೊಂದರೆ ಇಲ್ಲ. ಅಥವಾ ಶಿಷ್ಯ ಇದ್ದರೆ ಎಲೆ ಎತ್ತಿಸ್ಬೋದು ಅವರ ಕಡೆಗೆ. ಹೀಗೆಲ್ಲ ನಿಯಮ ಇದೆ. ಸರಿ, ದಶರಥ ಮಹಾರಾಜನಿಗೆ 3 ಜನ ಋಷಿಗಳನ್ನು ಕೂರಿಸಿದ್ದಾರೆ. ಪಿತೃ, ಪಿತಾಮಹ, ಪ್ರಪಿತಾಮಹಾದಿಗಳಿಗೆ 3 ಜನ ಅವರಲ್ಲಿ ಕೂತಿದ್ದಾರೆ, ಊಟಕ್ಕೆ ಕೂತಿದ್ದಾರೆ. ಸೀತಾದೇವಿ ಬಂದು ಅಭಿಗಾರ ಮಾಡಿಲ್ಲು. ಎಲ್ಲ ವಸ್ತುಗಳು ಅನ್ನಂತೆ ಪಾಯಸಂ ಭಕ್ಷಂ ಅಂತ ಹೇಳಿದಂತೆ ಮೊದಲು ಅನ್ನ ಬಡಿಸಬೇಕು, ಆಮೇಲೆ ಪಾಯಸ, ತುಪ್ಪ ಆದಮೇಲೆ ಹೇಳ್ತಾ ಇರೋದು. ಉಪ್ಪು ಹಾಕಲೇ ಕೊಡೋದು. ರಂಗವಲ್ಲಿ ಇಲ್ಲ, ಉಪ್ಪಿಲ್ಲ. ರಂಗಾವಲಿಂ ದೃಷ್ಟ ನಿರಾಶೋಪಿತರೋಗತಾಹ. ಅಕ್ಷತೆ ಅಂಗಾರ ಹಚ್ಕೊಂಡು ಅವನು ಶ್ರಾದ್ದ ಮಾಡ್ತಾಯಿದ್ದ ಅಂದರೆ ಲಲಾಟೆ ತಿಲಕಂ ಧೃತ್ವ ನಿರಾಶೋಪಿತರೋಗತಾಹ. ಗೋಪಿಚಂದ್ರನ ಅಲ್ಲ, ಗೋಪಿಚಂದ್ರನ ಇರಲೇಬೇಕು, ಇಲ್ಲದ್ರೆ ಶ್ರಾದ್ದಘಾತ ಆಗಿಬಿಡುತ್ತೆ. ಅನಂತರದಲ್ಲಿ ಬಡಿಸಿ ಶುರು ಮಾಡಿದ್ಲು. ಅಷ್ಟರಲ್ಲಿ ಇವನೇ ಮಾಡಿದ ರಾಮಚಂದ್ರ ಬಂದು ಆ ಬ್ರಾಹ್ಮಣರಲ್ಲಿ ಪಿತೃಪಿತಾಮಹಾದಿಗಳನ್ನು ಆವಾಹನೆ ಮಾಡ್ದ. ಆಮೇಲೆ ಬಡಿಸ್ಲಿಕ್ಕೆ ಒಂದು 2-3 ವಸ್ತು ಬಡಿಸಿಲ್ಲು. ಆಮೇಲೆ ಅದೇನೋ ಒಂದು ಸರ್ತಿ ನೋಡಿಬಿಟ್ಲು ಅವ್ರನ್ನ. 3 ಜನ ನೋಡಿದರು. ನೋಡಿ ಆಮೇಲೆ ಹೊರಗಡೆ ಹೊಟ್ಟಲ್ಲು. ತಿರುಗಿ ಎಷ್ಟೊತ್ತಾದರೂ ಬರಲೇ ಇಲ್ಲ ಬಡಿಸ್ಲಿಕ್ಕೆ. ಬರ್ತಾಳೆ ಸೀತಾದೇವಿ, ಬರ್ತಾಳೆ ಬಡಿಸ್ತಾಳೆ ಅಂತೇಳ್ಬಿಟ್ಟು ಏನೇನು ಮಾಡಿ ಎಷ್ಟು ಬರಲಿಲ್ಲ. ಎಲ್ಲಿ ಹೋದ್ಲು ಅಂತ ಗೊತ್ತಾಯಿಲ್ಲ, ಮರೆ ಆಗಿಬಿಟ್ಟಿದ್ದಾಳೆ. ಕಡೆಗೆ ರಾಮ ಲಕ್ಷ್ಮಣ ಇಬ್ಬರೇನೆ ಏನೋ ವಸ್ತ್ರಾಂತರ ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ. ಯಾಕೆಂದರೆ ಶ್ರಾದ್ದ ಮಾಡಿದ ಮಡಿ ಬೇರೆ, ಶ್ರಾದ್ದಕ್ಕೆ ಊಟ ತಯಾರು ಮಾಡ್ತಲ್ಲ, ಅಡುಗೆ ಮಾಡಿದ್ರೆ ಅವರ ಮಡಿ ಬೇರೆ, ಶ್ರಾದ್ದಕ್ಕೆ ಬೋಧನಾ ಮಾಡ್ತಕ್ಕಂಥ ಮಡಿ ಬೇರೆ. ಇದು ಮಿಂಗಲ್ ಆಗಬಾರ್ದು, ಸೇರಬಾರ್ದು. ನೋಡಿ, ಸ್ವಾಮಿಗಳು ಸ್ನಾನ ಮಾಡಿರ್ತಾರೆ, ಅಡಿಗೆವನು ಸ್ನಾನ ಮಾಡಿರ್ತಾನೆ, ಎಡಬಲ ಸೇವನೂ ಮಾಡಿರ್ತಾನೆ. ಇವರು ಮುಟ್ಕೊಳ್ಳೋಂಗಿಲ್ಲ. ಅವ್ರ ಮಡಿ ಅವ್ರಿಗೆ, ಇವ್ರ ಮಡಿ ಇವ್ರಿಗೆ, ಇವ್ರ ಮಡಿ ಇವರಿಗೆ. ಆ ರೀತಿ ಮಡಿ ಅಂದರೆ ಯಾಕಂದ್ರೆ ಯಾರ ಮಡಿ ಯಾರಿಗೂ ಬರೋಲ್ಲ, ಅವರವ್ರ ಮಡಿ ಅವರೋಗೇನೆ. ಇದರಿಂದಾಗಿ ಅವರೇ ಮಾಡಿದ್ರು ಸರಿ. ಅದಕ್ಕೆ ಇವು ಶ್ರಾದ್ದ ಮಾಡಿದ ಮಡಿ ಬಡಿಸ್ಲಿಕ್ಕೆ ಬರೋಲ್ಲ. ಅದಕ್ಕೆ ವಸ್ತ್ರಾಂತರ ಅಂತ ಏನು ಯಾವ ವಸ್ತ್ರದಿಂದ ಅವರು ಪಿಂಡ ಪ್ರದಾನ ಮಾಡಿದ್ರು ಅದೇ ವಸ್ತುದಲ್ಲಿ ಬಡಿಸಬಾರ್ದು. ಬಡಿಸ್ಬೋದು, ತುಪ್ಪ ಬೇಕಾದ್ರೆ ಮೊಸರು ಹಾಲು ಅಂಥದ್ದು ಬಡಿಸ್ಬೋದು ಅಷ್ಟೇ ಹೊರತಾಗಿ ಇನ್ಯಾವುದು ಬೇಯಿಸಿದ ಪದಾರ್ಥ ಯಾವುದು ಬಡಿಸೋಂಗಿಲ್ಲ. ಹೀಗಾಗಿ ಅವರೇ ಆಮೇಲೆ ಬೇರೆ ವಸ್ತ್ರಾಂತರ ಮಾಡಿ ಬಡಿಸು ಅಂತ ಇಟ್ಕೊಳ್ಳೋಣ, ಯಾಕೆ ಅಲ್ಲೇನು ಹೇಳಿಲ್ಲ ಅದು ಅಂತ ಬಡಿಸಿದ್ರು. ಊಟ ಆಯಿತು. ಸೀತಾದೇವಿಯಿಂದ ಆಮೇಲೆ ರಾಮಚಂದ್ರ ಹೋಗಿ ಕೇಳ್ದ, ಬಡಿಸ್ತಾ ಇದ್ದವಳು ನೀನು ಬಡಿಸ್ದೆ ಹೊಟ್ಟೋಗ್ಬಿಟ್ರೆ ನಾವು ಏನು ಅನ್ಕೋಬೇಕು, ಎಲ್ಲಿ ಹೋದಿ ಅನ್ಕೋಬೇಕು, ಏನು ಬಡಿಸ್ತಾಳೋ ಇಲ್ಲೋ ತಿಳ್ಕೊಬೇಕು. ಬ್ರಾಹ್ಮಣರು ಪಾಪ ಕಾಯ್ತಾ ಇದ್ದಾರೆ, ಕಾಯಿಸಬಾರ್ದು ಅಂತ ಹೇಳಿದ್ರೆ ಆಗ ಒಂದು ಮಾತು ಹೇಳಿಲ್ಲ ಅವರು. ನಾನು ಅರಮನೆಯಲ್ಲಿದ್ದಾಗ, ಸೀತಾದೇವಿ ಹೇಳ್ತಾ ಇರೋದು, ನಾನು ಅರಮನೆಯಲ್ಲಿದ್ದಾಗ ಮಾವಂದರಾರ್ತಕ್ಕಂಥ ದಶರಥ ಮಹಾರಾಜರು ಒಳ್ಳೆ ಪಟ್ಟೆ ಮಡಿ ಅಂದ್ರೇನು, ಪೀತಾಂಬರ, ಅದನ್ನು ಉಟ್ಕೊಂಡಿರತಕ್ಕಂಥ ನನ್ನ ಈ ದೇಹವನ್ನು ನೋಡಿದ್ದರು. ಈಗ ನಾನು ಕಥಂ ವಲಕಲಾಜನ ಸಂಬೀತ ಭರ್ತ್ಯುಹು ಪುರಸ್ಸರ, ನಾರುಮಡಿ ಉಟ್ಕೊಂಡಿದ್ದೇನೆ. ಇದನ್ನು ನಮ್ಮ ಮಾವಂದರಿಗೆ ತೋರಿಸೋದು ಹೇಗೆ ನಾನು, ಅದಕ್ಕೋಸ್ಕರ ನಾನು ಬರಲಿಲ್ಲ ಅಂದು. ಇದೇನು ಇದು ನಮಗೆಲ್ಲ ಆಶ್ಚರ್ಯ ಅನಿಸುತ್ತೆ. ಇದು ರಾಮನಿಗೇನು ಆಶ್ಚರ್ಯ ಅನಿಸಲಿಲ್ಲ. ಯಾಕೆಂದರೆ ಅಲ್ಲಮ್ಮ, ನಮ್ಮಪ್ಪ ಸತ್ತೋದ ಮೇಲೆ ಅವನಿಗೆ ಶ್ರಾದ್ದ ಮಾಡ್ತೀವಿ, ಇನ್ನು ಕಾಣಿಸೋದು ಒಂದು ಏನು ಕೇಳ್ತಾ ಇದ್ದ ಮೂರ್ಖ ಆಗಿದ್ದರೆ. ಹೌದಾ ಅಂತ ಸುಮ್ಮನೆ ಆಗ್ಬಿಟ್ಟ. ಅಂದೇನು ಹೇಳ್ದಾಯ್ತಾ, ಏನು ಅರ್ಥ ಅದಕ್ಕೆ ಅಂದರೆ, ಯಾರನ್ನು ಬ್ರಾಹ್ಮಣರ ಊಟಕ್ಕೆ ಕೂಡಿಸಿದ್ರೋ ಅವರಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ ಅಂದ ದಶರಥ ಮಹಾರಾಜ, ಅವರಪ್ಪ ಇದ್ದಾನಲ್ಲ ಅಜರಾಜ, ಅವರಪ್ಪ ದಿಲೀಪರಾಜ, 3 ಜನ ಬಂದಿದ್ದರಲ್ಲಿ. ಅದನ್ನು ನೋಡಿ ಈ ರೀತಿ ಹೇಳಿದ್ರು ಅಂತ. ಆದ್ದರಿಂದ ಯೋಗ್ಯರಾದ ಬ್ರಾಹ್ಮಣರನ್ನು ಕರೆಸಿ ನಾವು ಊಟವನ್ನು ಹಾಕಿದರೆ ಅವರಲ್ಲಿ ಪಿತೃಪಿತಾಮಹ ಪ್ರಪಿತಾಮಹಾದಿಗಳೇ ಬರ್ತಾರೆ. ಆದ್ದರಿಂದ ಅವ್ರಿಗೆ ಊಟ ಹಾಕಿದ್ರಿಂದ ಇವರು ಸಂತೋಷಪಟ್ಟರು. ಎಲ್ಲ ಆಯುಷ್ಯು, ಆರೋಗ್ಯ, ಪುತ್ರ, ಸಂತಾನ, ಆಮೇಲೆ ಕೀರ್ತಿ, ಯಶಸ್ಸು ಏನು ಬೇಕು ಎಲ್ಲವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು. ಇನ್ನೂ ಇದರ ಬಗ್ಗೆ ವಿಷಯಗಳು, ಗಯ ಅಂದರೆ ಏನು, ದರ್ಭೆ ಅಂದರೆ ದರ್ಭೆದು ನಾವು ಈ ಬಂಗಾರದ ಮಾಡಿಸ್ಕೊಂಡಿದ್ದೆ ನೋಡಿ. ಇದನ್ನು ಯಾವ ರೀತಿ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಬಂಗಾರದಿದು 12 ಅಥವಾ 16 ಗುಲಗಂಜಿ ಅಷ್ಟು ಬಂಗಾರ ಸೇರಿರಬೇಕು. ಅದನ್ನು ಮಾಡಿಸ್ಕೋಬೇಕು ಎಂಬುದಾಗಿ ನಿರ್ಣಯ ಸಿಂಧು ಮಾಡಿದ್ದಾರೆ. ಆ ರೀತಿ ಪವಿತ್ರ ಮಾಡಿಸ್ಕೊಂಬಿಟ್ರೆ ಇದನ್ನು ಈ ಬೆರಳಿಗೆ ಹಾಕ್ಕೋಬೇಕು ಶ್ರಾದ್ದ ಮಾಡುವಾಗ. ಬೆಳ್ಳಿದಾದರೆ ಇದಕ್ಕೆ ಹಾಕ್ಕೋಬೇಕು. ಬೆಳ್ಳಿ ಪವಿತ್ರ ಆದರೆ ತೋರು ಬೆರಳಿಗೆ, ಅಥವಾ ಬಂಗಾರದ ಇದಕ್ಕೆ ಹಾಕ್ಕೋಬೇಕು. ಹಾಗೆ ಅದು ಹೀಗೆ ಹಾಕ್ಕೊಂಡು ಅವನು ತರ್ಪಣ ಕೊಟ್ಬಿಡ ಅಂದರೆ, ಬೆಳ್ಳಿದು ಹಾಕ್ಕೊಂಡು ಅವನು ತರ್ಪಣ ಕೊಟ್ಟ ಅಂತ ಹೇಳಿದ್ರೆ ಎಷ್ಟು, ಸಹಸ್ರ ಶತಸಹಸ್ರ ಅಂದರೆ ಎಷ್ಟು, 1,00,000 ಪಟ್ಟು ಗುಣ, 1,00,000 ಪಟ್ಟು ಲಾಭ. ಈಗ ಒಂದು ಶ್ರಾದ್ದ ಮಾಡಿದ್ರೆ ಎಷ್ಟು ಪುಣ್ಯವೋ ಅದು 1,00,000 ಪಟ್ಟು. ಇದು ಹಾಕ್ಕೊಂಡ್ರೆ
ಸಹಸ್ರ ಕೋಟಿ 1000 ಕೋಟಿ ಅಷ್ಟು ಫಲ ಬಂಗಾರದಿಂದ ಮಾಡಿದರೆ ಅದನ್ನು ದರ್ಬೆಲ್ಲೇ ಒದ್ದಾಡಬೇಕು ಅಂತೇನಿಲ್ಲ. ತರ್ಪಣ ಬಿಡಲಿಕ್ಕೆ ಒಂದು ಬಂಗಾರದ್ದು ಬೆಳ್ಳಿ ಸಿಗತ್ತೆ, ಅದನ್ನು ಮಾಡಿಸ್ಕೊಟ್ರೆ ಆಯ್ತು ಅಷ್ಟೇ. ಅದರಿಂದ ಕೂಡ ಅದ್ರ ಬಗ್ಗೆ ವಿಚಾರಗಳೆಲ್ಲ ಮಾಡಲಿಕ್ಕಿದೆ. ಇನ್ನು ಕಾಕಪಿಂಡ ಅಂತ ಹೇಳ್ತಾ ಇದ್ದೀವಿ. ಕಾಗೆಗೆ ಪಿಂಡ ಇರತಕ್ಕಂಥದ್ದು ಅದು ಯಾರಿಗೆ ಹೋಗುತ್ತೆ? ಅಲ್ಲ ಹದ್ದಿದೆ, ಗರುಡ ಇದೆ, ಅದೆಲ್ಲ ಬಿಟ್ಬಿಟ್ಟು ಈ ಕಾಗೆಗೆ ಯಾಕೆ ಕೊಡಬೇಕು? ಅದು ಅನಿಷ್ಟ ಪಕ್ಷಿ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ಯಾಕೆ ಕೊಡ್ತಾ ಇದ್ದೀರಿ? ಇದಕ್ಕೆಲ್ಲ ಕಥೆಗಳೆಲ್ಲ ಇದೆ. ಇದೆಲ್ಲ ನಾಳೆ ತಿಳ್ಕೊಂಡು ನಾಡದಿಂದ ಈ ಒಂದು ಗರುಡ ಪುರಾಣದ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇನೆ. ಕೃಷ್ಣ ಅರ್ಪಣ. ಗೊತ್ತಾಯ್ತು, ಪ್ಲೇಟ್ ಆಗೋಯ್ತು, ಮಳೆ ಬಂದ್ಬಿಡ್ತಾ ಕಡೆ.